ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇರೋದು ಒಬ್ಬ ಎಂಥ ವ್ಯಕ್ತಿತ್ವ ಅಂತಂದ್ರೆ, ಪ್ರಪಂಚದಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವರಿಗೆ ಯಾವುದೇ ವ್ಯವಹಾರ ಇಲ್ಲ ಅಥವಾ ವ್ಯಾಪಾರ ಇಲ್ಲ. ಅವರಿಗೆ ಒಬ್ಳು ಮೊಮ್ಮಗಳಿದ್ದಾರೆ. ಅವರು ಜೀವನದುದ್ದಕ್ಕೂ ರಾಮನ ಕಥೆಯನ್ನ ಹೇಳ್ತಾ ರಾಮನ ಚರಿತ್ರೆಯನ್ನ ಸಹಜ ಮತ್ತೆ ಸರಳವಾಗಿ ಪ್ರಸ್ತುತಪಡಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ನಮ್ಮ ಇಂದಿನ ಕಾಲದ ತುಳಸಿದಾಸರಾದ ಮುರಾರಿ ಬಾಪು. ಮತ್ತೆ ನಮ್ಮ ಇವತ್ತಿನ ಆಪ್ಕಿ ಅದಾಲತ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜಡ್ಜ್ ಆಗಿರೋರು ಪ್ರಖ್ಯಾತ ಪತ್ರಕರ್ತರಾದ ವಿನೋದ್ ಅಗ್ನಿಹೋತ್ರಿ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ನಮ್ಮ ಜಡ್ಜ್ ವಿನೋದ್ ಅಗ್ನಿಹೋತ್ರಿಯವರ ಅನುಮತಿ ಪಡಿತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅದಾಲತ್ನ ಕಾರ್ಯಾಚರಣೆ ಪ್ರಾರಂಭ ಮಾಡೋದಕ್ಕೆ ಅನುಮತಿ ನೀಡುತ್ತಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಮುರಾರಿ ಬಾಪು ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮುರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರು ಕಥೆಯ ಹೆಸರಿನಲ್ಲಿ ಸ್ಟಂಟ್ ಮಾಡುತ್ತಾರೆ ಎಂಬುದು. ಬಾಪು, ಜಗತ್ತಿನಾದ್ಯಂತ ಬಹಳ ಶ್ರದ್ಧೆಯಿಂದ ನಿಮ್ಮ ಹೆಸರನ್ನ ತಗೊಳ್ತಾರೆ, ನಿಮಗೆ ಇಷ್ಟೊಂದು ಗೌರವ ಕೊಡ್ತಾರೆ. ನಾವದನ್ನ ಈಗ ನೋಡಿದ್ವಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಎಂಥ ಮಾತುಗಳನ್ನ ಆಡ್ಬಿಡ್ತೀರಾ ಅಂತಂದ್ರೆ ಅದರಿಂದ ಇನ್ನುಳಿದ ಸಾಧು ಸಂತರಿಗೆ ಕೋಪ ಬಂದ್ಬಿಡುತ್ತೆ. ಕೆಲವೊಂದ್ಸಲ ಸಣ್ಣ ಮಕ್ಕಳಿಗೆ ಕತೆ ಹೇಳ್ತೀರಾ ನೀವು, ಕೆಲವೊಮ್ಮೆ ಸೆಕ್ಸ್ ವರ್ಕರ್ಸ್ಗೆ ಕತೆಗಳನ್ನ ಹೇಳ್ತೀರಾ, ಕೆಲವೊಮ್ಮೆ ಮುಸಲ್ಮಾನರಿಗೆ ಕತೆಗಳನ್ನ ಹೇಳ್ತೀರಾ. ಅವ್ರು ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಹಿಂದೂ ಧರ್ಮ ನಾಶ ಆಗತ್ತೆ ಅಂತ. ನಿಮಗೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಇದು ಸ್ಟಂಟ್ ಅಂತೂ ಅಲ್ಲ. ವಂಚಿತರು, ಉಪೇಕ್ಷಿತರು, ತಿರಸ್ಕೃತರ ಹತ್ರ ನನ್ನ ಒಂದು ಸ್ಟ್ಯಾಂಡ್ ಇದೆ. ಇದನ್ನ ಸ್ಟಂಟ್ ಅನ್ನೋದಿಲ್ಲ, ಸ್ಟ್ಯಾಂಡ್ ಅಂತಾರೆ. ನಮ್ಮ ಪೂರ್ತಿ ಪರಂಪರೆ ಏನಿದೆ ಅದು ಒಳಿತಿಗಾಗೆ ಇರೋವಂಥದ್ದು. ಆ ದಾರಿಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಯಾರನ್ನಾದ್ರೂ ಬೇಜಾರು ಮಾಡೋವಂಥದ್ದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಹಾಗೆ ನನ್ನ ರಾಮಚರಿತ ಮಾನಸ ಏನ್ ಹೇಳುತ್ತೆ ಅಂದ್ರೆ ಒಂದು ಅದ್ಭುತವಾದ ಮಾತು: ಸುಧಾರಿಸುವಂಥ ಪ್ರಯತ್ನವನ್ನ ಮಾಡಬೇಡಿ, ಸ್ವೀಕರಿಸುವಂಥ ಪ್ರಯತ್ನವನ್ನ ಮಾಡಿ ಅಂತ. ನಾನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇದ್ದೀನಿ ಅಷ್ಟೇ. ಜಮ್ಶೆಡ್ಪುರದಲ್ಲಿ ನೀವು ಹೇಳಿದ್ರಿ ಅಂತ ಜನ ಹೇಳ್ತಾರೆ, ನೀವು ಹೇಳಿದ್ರಿ ಯಾ ಅಲ್ಲ. ಆಗ ಒಬ್ಬ ಸಂತರು ಕೇಳ್ತಾರೆ, ನಿಮಗೆ ರಾಮಚರಿತ ಮಾನಸನ ಅಲ್ಲ ತಿಳಿಸ್ಕೊಟ್ಟಿದ್ದ ಅಥವಾ ದೇವ್ರು ತಿಳಿಸ್ಕೊಟ್ಟಿದ್ದ? ಈಗ ನೋಡಿ, ದೇಶದಲ್ಲಿ ವಾಣಿ ಸ್ವಾತಂತ್ರ್ಯ ಇದೆ. ಸಾಧು ಸಂತರ ಮೇಲೆ ಯಾರ ಅಂಕುಶ ಕೂಡ ಇಲ್ಲ. ಅವರು ನಿರಂಕುಶರಾಗಿರ್ತಾರೆ, ಅದವರಿಗೆ ಸೇರಿದ್ದು. ಆದರೆ ಈಶ್ವರ ಮತ್ತು ಅಲ್ಲ ನಡುವೆ ಯಾರು ಭೇದವನ್ನ ಉಂಟು ಮಾಡಿದ್ರೋ ಅದು ಖಂಡಿತ ಒಳ್ಳೆಯದಲ್ಲ. ನೋಡಿ, ಗಾಂಧಿ ಬಾಪು ಕೂಡ ಈಶ್ವರ ಅಲ್ಲ ಅಂದಿದ್ರು. ಇದು ಜನರು ತಮ್ಮ ದೇವರನ್ನು ಕಾಣುವ ರೀತಿ. ದೇವರಲ್ಲಿ ಜನರು ಬೇಡ್ಕೋತಾರೆ. ಕೆಲವರು ಅಲ್ಲ ಅಂತ ಬೇಡ್ಕೊಂಡ್ರೆ ಇನ್ನು ಕೆಲವರು ಈಶ್ವರ ಅಂತ ಬೇಡ್ಕೋತಾರೆ. ನನಗಿಲ್ಲಿ ಅಲ್ಲ ಅಂತ ಕರೆದು ಯಾರನ್ನಾದ್ರೂ ಆಕರ್ಷಿತ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲ. ನನ್ನಲ್ಲಿ ಅದು ಸಹಜವಾಗಿ ಬಂದ್ಬಿಡುತ್ತೆ. ಅಲ್ಲ ಅಂದ್ರೆ ಈ ತರ ಇರೋದು, ಅಲ್ಲ ಅಂದ್ರೆ ಈ ತರ ಇಲ್ಲ ಅಂತ ಹೇಳೋದು. ಅವರದನ್ನ ಸ್ಟಂಟ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ತಾಜಾ ಉದಾಹರಣೆ ಇದು. ಅದೇನು ಅಂತಂದ್ರೆ, ನೀವು ಸೆಕ್ಸ್ ವರ್ಕರ್ಸನ್ನ, ವೇಶ್ಯೆಯರನ್ನ ಅಯೋಧ್ಯೆಗೆ ಕರೆಸಿದ್ರಿ ರಾಮ ಕಥೆನ ಹೇಳೋದಕ್ಕೆ. ಈಗ ಅಯೋಧ್ಯೆಯಲ್ಲಿರುವಂಥ ಜನಕ್ಕೆ ಇದರಿಂದ ಕೋಪ ಬಂದೇ ಬರುತ್ತಲ್ಲ? ಕೆಲವ್ರಿಗಂತೂ ಬೇಜಾರಾಗಿರುತ್ತೆ, ಖಂಡಿತ. ಆದ್ರೆ ಗಣಿಕಾರನ್ನ ಅಲ್ಲಿ ಕರೆಸಿ ನಾನು ರಾಮಚರಿತ ಮಾನಸ ಕಥೆಯನ್ನ ಹೇಳಬೇಕು ಅಂತ ಹೊರಟಿದ್ದೆ. ತುಳಸಿದಾಸ್ ಅವರು ಗಣಿಕಾರನ್ನ ಅದೇನದು ಒಂದು ಆ ಜಾತಿಗಳ ಪಂಕ್ತಿ ಏನಿರುತ್ತೆ ಅದರಲ್ಲಿ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ರಾಮಚರಿತ ಮಾನಸದಲ್ಲಿ ಅದನ್ನ ಉಲ್ಲೇಖಿಸಲಾಗಿದೆ. ನನಗೆ ಯೋಚನೆ ಬಂದಿದ್ದೇನು ಅಂದ್ರೆ, ಯಾವ ರಾಮಚರಿತ ಮಾನಸದ ಪ್ರಕಾಶನ ಅಯೋಧ್ಯೆಯಲ್ಲಿ ಆಗಿದೆ, ಅದು 1631ರಲ್ಲಿ. ಯಾಕೆ ಆ ವಿಷಯದ ಮೇಲೆ ಸಂವಾದ ಮಾಡಬಾರ್ದು ಅಂತ ಅನ್ನಿಸ್ತು. ನೋಡಿ, ಇಲ್ಲಿ ನನಗನ್ಸಿದಿಷ್ಟೇ, ಮೋಕ್ಷ ನೀಡುವಂಥ ನಗರ ಅಯೋಧ್ಯ. ನಮ್ಮಲ್ಲಿ ಮೋಕ್ಷ ಸಿಗುವಂಥ ಸ್ಥಳಗಳು ಎಷ್ಟಿದೆಯೋ ಭಾರತದಲ್ಲಿ, ಅದರಲ್ಲಿ ಮೊದಲ ಹೆಸರು ಬರೋದೇ ಅಯೋಧ್ಯ. ಈ ಉದ್ಧಾರ ಮಾಡುವಂಥ ಭೂಮಿ ಏನಿದೆ, ಅಯೋಧ್ಯ ಭೂಮಿ, ನಿಜವಾಗ್ಲೂ ಪತಿತ ಪಾವನ ಅದು. ನನಗೆ ನನ್ನ ಆತ್ಮಸಾಕ್ಷಿ ಏನು ಹೇಳಿದ್ದು ಅಂದರೆ, ಈ ಕಥೆನ ಅಲ್ಲೇ ಹೇಳಬೇಕು ಅಂತ ನಾನು ಅಲ್ಲೇ ಹೇಳಿದೆ ಅಷ್ಟೇ. ಒಬ್ರು ಅಯೋಧ್ಯೆನಲ್ಲಿ ಕತೆ ಹೇಳೋರು ಮೆಹನ್ ಪವನ್ ದಾಸ್
ಅವ್ರು ಹೇಳ್ತಾರೆ, ಮುರಾರಿ ಬಾಪು ಅವರು ವೇಶ್ಯೆಯರನ್ನ ಅಯೋಧ್ಯೆಗೆ ಕರೆಸಿ ಹಾಳು ಮಾಡ್ಬಿಟ್ರು ಇಲ್ಲಿ. ಗಂಗೆ ನದಿಲಿ ಯಾರಾದರೂ ಕೊಳಕು ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಅಂತ ಹೋದ್ರೆ ಆ ಕೊಳಕು ಹೋಗಿ ಆ ವ್ಯಕ್ತಿ ಪವಿತ್ರನಾಗ್ತಾನೆ. ಗಂಗೆ ಯಾವತ್ತೂ ಅಪವಿತ್ರ ಆಗೋದಿಲ್ಲ. ಮುರಾರಿ ಬಾಪು ಕಾರಣದಿಂದ ಅಥವಾ ಗಣಿಕ ಹೆಣ್ಮಕ್ಳು ಬಂದ್ರು ಅನ್ನೋ ಕಾರಣದಿಂದ ಅಯೋಧ್ಯ ಅಪವಿತ್ರ ಆಗೋಯ್ತು ಅಂದ್ರೆ ಈ ಅಯೋಧ್ಯದ ಮೌಲ್ಯ ಏನಾಗುತ್ತೆ? ಇದು ಇದು ಇದನ್ನ ಇದನ್ನ ಒಳ್ಳೇದು ಅಂತಾನೆ ಹೇಳ್ತಾರೆ ಹೊರತು ಯಾರು ಕೆಟ್ಟದು ಅಂತ ಹೇಳೋದಿಲ್ಲ. ನೀವ್ ಹೇಳಿದ್ರಿ ವೇಶ್ಯೆಯರು ಗುರು ಮತ್ತೆ ಸಮಾಜದ ಶಕುನ ಅಂತ. ಖಂಡಿತ ಗಣಿಕರ ಶಕುನ ತಗೋತಾರೆ ಅಂತ ಶಾಸ್ತ್ರಗಳಲ್ಲೇ ಹೇಳಿದೆ. ಅವ್ರೇನಾದ್ರೂ ಎದುರುಗಡೆ ಬಂದ್ರೆ ಅದು ಶುಭ ಶಕುನ ಅಂತ ಹೇಳ್ತಾರೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ 24ನೇ ಗುರು ಗುರುದತ್ ಅವರು ಮಾಡಿದ್ದಾರೆ. ಈ ಗಣಿಕರಲ್ಲಿ ಒಬ್ಬರನ್ನ ಅವರ ಗುರುಗಳಾಗಿ ಸ್ವೀಕರಿಸಿದ್ದಾರೆ. ಗ್ರಾಹಕರಿಗೋಸ್ಕರ ಕಾಯ್ತಾ ಇದ್ಲು ಆಕೆ. ತುಂಬಾ ತಡ ಆದರೂ ಗ್ರಾಹಕರು ಸಿಗಲಿಲ್ಲ. ಆಗ ಅವಳ ಯೋಚನೆ ಬದಲಾಯಿತು. ಇದೇ ನಿರೀಕ್ಷೆನ ನಾನು ದೇವ್ರಿಗೋಸ್ಕರ ಮಾಡಿದಿದ್ರೆ ದೇವ್ರು ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ದ ಅಂತ. ಈ ದೃಷ್ಟಿಕೋನವನ್ನ ಪರಿಗಣಿಸೋದ್ರ ಮೂಲಕ ದತ್ ಅವರನ್ನ ಗುರುವಾಗಿ ಸ್ವೀಕರಿಸಿದ್ರು. ಇದನ್ನೇ ಅವರು ಕೂಡ ಹೇಳ್ತಾ ಇರೋದು. ವೇಶ್ಯೆಯರ ಬಗ್ಗೆ ನೀವ್ ಏನಾದ್ರೂ ಹೇಳ್ಬೇಕಿದ್ರೆ, ಅವರ ಗೌರವದ ಬಗ್ಗೆ ಮಾತಾಡ್ಬೇಕಿದ್ರೆ ಸಮಾಜಕ್ಕೆ ಅದನ್ನ ಹೇಳ್ಬೇಕಾಗತ್ತೆ. ನೀವು ರೆಡ್ ಲೈಟ್ ಏರಿಯಾಗೆ ಹೋಗಿ ಹೇಳಿ, ಅವ್ರನ್ನ ಅಯೋಧ್ಯೆಗೆ ಯಾಕೆ ಕರ್ಸಿದ್ರಿ? ರೆಡ್ ಲೈಟ್ ಏರಿಯಾಗೆ ನಾನು ಮೊದಲು ಹೋಗಿದ್ದೆ, ಆಮೇಲೆ ಅಯೋಧ್ಯೆಗೆ ಬಂದೆ. ನಾನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ಇದಂತೂ ಸ್ಕ್ಯಾಂಡಲ್ ವಿಚಾರ ಆಯ್ತು, ನೀವು ರೆಡ್ ಲೈಟ್ ಏರಿಯಾಗೆ ಹೋಗಿದ್ದು. ಅದು ಏನಾದರೂ ಆಗಲಿ, ನಾನು ಹೋಗಿದ್ದ ಅನುಭವನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದು ಮನೆಗೆ ಹೋದೆ. ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾನೇ ಮದ್ಯ ಸೇವಿಸ್ತಾ ಇದ್ದ. ಅವನು ಕಂಡುಹಿಡ್ದ. ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಅವನು ಗುಜರಾತಿನವನು ಅಂತ. ನಂತರ ಹೇಳ್ದ, ನಾನು ರಾಜ್ಕೋಟ್ನಲ್ಲೂ ನಿಮ್ಮ ಪಾದಗಳನ್ನ ಮುಟ್ಟಿದ್ದೀನಿ, ಅಹಮದಾಬಾದ್ನಲ್ಲೂ ಮುಟ್ಟಿದ್ದೀನಿ, ಈಗ ಇಲ್ಲಿಗೂ ಬಂದಿದ್ದೀರಾ ಅಂದ. ನಾನು ಆತನ್ನ ಎಷ್ಟೋ ಕೇಳ್ಕೊಂಡೆ, ಬೇಡಪ್ಪ ಬೇಡ ಅಂತ. ಅವನು ಸೀದಾ ಒಳಗೆ ನುಗ್ಗೇ ಬಿಟ್ಟ. ಅವನು ಖಂಡಿತ ಹೇಳಿರ್ತಾನೆ, ನಾನೊಬ್ನೇ ಬರೋದಿಲ್ಲ, ಮುರಾರಿ ಬಾಪು ಅವ್ರು ಕೂಡ ಇಲ್ಲಿ ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ಬಹುಶಃ ಒಂದು ಹಾಡನ್ನ ಹಾಡ್ತಾರಲ್ಲ, ಹಮ್ಕೋ ಜೋ ತಾನೇ ದೇತೆ ಹೇ ಹಮ್ ಕೋಯೆ ಹೇ ಇನ್ ಗಲಿಯೋ ಮೇ, ಹಮ್ನೆ ಉನ್ಕೋ ಬಿ ಚುಪ್ ಚುಪ್ಕೆ ಆತೆ ದೇಕೆ ಇನ್ ಗಲಿಯೋ ಮೇ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ನಾನು ಆ ಜಾಗಕ್ಕೆ ಹೋಗಿದ್ದು ಕಾಮದ ಸಲುವಾಗಿ ಅಲ್ಲ, ಬದಲಿಗೆ ರಾಮನ ಸಲುವಾಗಿ. ಆದ್ರೆ ಈ ಸಾಧು ಸಂತರಿದಾರಲ್ಲ ಅಯೋಧ್ಯೆನಲ್ಲಿ, ಅವ್ರು ಹೇಳ್ತಾರೆ, ಎಲ್ಲಿ ರಾಮನ ಮಂದಿರ ಇದೆಯೋ, ಎಲ್ಲಿಗೆ ರಾಮನ ಬಗ್ಗೆ ನಂಬಿಕೆ ಇಡುವಂತ ಜನ ಬರ್ತಾರೋ, ಅಲ್ಲೇ ಹೀಗ್ ಮಾಡೋದು ಇದು ಒಂದ್ ರೀತಿ ಸ್ಟಂಟ್ ಅಲ್ವಾ? ಪಬ್ಲಿಸಿಟಿಗೋಸ್ಕರ, ಚರ್ಚೆಗೋಸ್ಕರ. ನೋಡಿ, ಭಗವಂತ ರಾಮನು ಸ್ಟಂಟ್ ಮಾಡಿದ್ದೇ ಆಗಿದ್ರೆ ನಾನು ಸ್ಟಂಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಂದ್ಕೊಳ್ಳಿ. ರಾಮನದ್ದು ಒಂದು ಸ್ಟಂಟ್ ಇತ್ತು, ಅದು ಮೋಕ್ಷದ ಸಂಪೂರ್ಣ ಪ್ರಕ್ರಿಯೆ. ತುಳಸಿಯವರು ಕೂಡ ಸ್ಟಂಟ್ ಮಾಡಿದ್ದೇ ಆಗಿದ್ರೆ ತುಳಸಿಯವರು ಹಾಕಿದ ದಾರಿಯಲ್ಲಿ ಮುರಾರಿ ಬಾಪು ಕೂಡ ಸ್ಟಂಟ್ ಮಾಡ್ತಿದ್ದಾನೆ. ಆದ್ರೆ ರಾಮ ಸ್ಟಂಟ್ ಮಾಡಿದ್ದಾನೆ ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ರಾಮನದು ಅವತಾರ ಕಾರ್ಯವಾಗಿತ್ತು, ತುಳಸಿ ಇದು ಸಂತ ಕಾರ್ಯವಾಗಿತ್ತು, ನಂದು ಇಲ್ಲಿ ಸಹಜ ಕಾರ್ಯ ಅಷ್ಟೇ. ನೋಡಿ, ಒಬ್ರು ಹೇಳ್ತಾರೆ, ಮುರಾರಿ ಬಾಪು ಅವರು ಹೀಗೆ ಕೆಲಸ ಮಾಡ್ಬೇಕು ಅಂದ್ರೆ ಅವರು ಕಾಶ್ಮೀರಕ್ಕೆ ಹೋಗಿ ಭಯೋತ್ಪಾದಕರನ್ನ ಸುಧಾರಿಸುವಂತ ಕೆಲಸ ಮಾಡ್ಬೇಕು. ರಾಮನ್ ಕಥೆನ ಹೇಳಿ. ನಾನ್ ಮೊದ್ಲೇ ಹೇಳಿದ್ದೆ, ನನ್ನ ಮಿಷನ್ ಸುಧಾರಿಸೋದಲ್ಲ ಅಂತ, ಸ್ವೀಕಾರ ಮಾಡುವಂಥದ್ದು. ನನ್ನನ್ನ ಕಾಶ್ಮೀರಕ್ಕೆ ಕರ್ಸ್ಕೊಂಡ್ರೆ ನೋಡಿ, ಇಲ್ಲಿ ಆಪ್ಕಿ ಅದಾಲತ್ನ ಜನರ ಎದುರುಗಡೆ, ಜಡ್ಜ್ ಸಾಹೇಬ್ರ ಎದುರುಗಡೆ ಮಾತು ಕೊಡ್ತೀನಿ. ನಾನು ಖಂಡಿತವಾಗ್ಲೂ ಅಲ್ಲಿಗೆ ಹೋಗಿ ರಾಮನ ಕತೆ ಹೇಳ್ತೀನಿ. ಅಲ್ಲಂತೂ ಮುರಾರಿ ಬಾಪು ಯುವಕರಿಗೆ ಅಲ್ಲಿ ತರಬೇತಿ ನೀಡ್ತಾರೆ, ಜಿಹಾದಲ್ಲಿ ಪಾಲ್ಗೊಂಡ್ರೆ ಅವ್ರಿಗೆ ಅಪ್ಸರೆ ಸಿಗ್ತಾರೆ ಅಂತ. ನೋಡಿ, ಈಗಿರೋ ಸಾಕಷ್ಟು ಧರ್ಮಗಳು ಭಯ ಮತ್ತು ಆಮಿಷಗಳ ನಡುವೆನೂ ಕೂಡ ತಮ್ಮ ಧರ್ಮವನ್ನು ಪ್ರಚಾರ ಮಾಡುವ ಒಂದು ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಇಂದಿನ ಯುವಕರು, ನನ್ನ ಅನುಭವದಲ್ಲಿ, ನಾನು 55 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಮತ್ತೆ ಕಳೆದ 30 ವರ್ಷಗಳಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಂದ್ರೆ, ಇಂದಿನ ಯುವ ಜನತೆ ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅನ್ನೋದನ್ನ ತಮ್ಮ ವಿವೇಚನೆಯಿಂದ ನಿರ್ಧಾರ ಮಾಡ್ತಾರೆ. ಔದಾರ್ಯ ಮತ್ತೆ ಸಂಕೀರ್ಣದ ನಡುವೆ ಇರೋ ವ್ಯತ್ಯಾಸನ ಅವರು ನೋಡ್ತಾ ಇದ್ದಾರೆ. ನನಗನ್ಸೋದೇನು ಅಂದ್ರೆ, ಯುವ ಜನತೆಗೆ ಅರ್ಥ ಆಗ್ತಿದೆ. ನೀವು ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಪಾಕಿಸ್ತಾನಕ್ಕೆ ಹೋಗಿ ಕನಿಷ್ಠ ಪಕ್ಷ ಇಮ್ರಾನ್ ಖಾನ್ಗೆ, ನವಾಜ್ ಶರೀಫ್ಗೆ, ಅಲ್ಲಿ ಮಿಲಿಟರಿ ಆಫೀಸರ್ಗಳಿಗೆ ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ ರಾಮ ಏನ್ ಹೇಳ್ದ ಅಂತ? ಅಲ್ಲ, ನನ್ನ ರಾಮಕಥೆಯನ್ನ ಇಲ್ಲಿರೋ ಭಾರತದ ಸಂಸದನೇ ಕೇಳೋದಕ್ಕೆ ಇಷ್ಟಪಟ್ಟಿಲ್ಲ ಅಂತಂದ್ರೆ ಇನ್ನು ಅವನು ಹೆಂಗ್ ಕೇಳ್ತಾನೆ? ಮೊದಲು ಇವ್ರಿಗೆ ಹೇಳಿ, ನಾನು ವ್ಯಾಸಪೀಠ ತಗೊಂಡು ರಾಜಪೀಠದ ಹತ್ರ ಹೋಗ್ಬೇಕು ಅಂತ.
ಅವರು ಅದನ್ನ ಬದಲಾಯಿಸೋ ಅಗತ್ಯ ಇಲ್ಲ ಅಲ್ಲ, ಅವರು ನಿಮ್ಮನ್ನ ಹಾಗೆ ಸ್ವೀಕರಿಸಿದ್ದಾರೆ. ಮೋದಿಜಿ ಅವರಂತೂ ನಿಮ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ ಯಾವಾಗ್ಲೂ. ಇಲ್ಲ, ನಾನು ಹೇಳ್ತಾ ಇರೋದಿಲ್ಲಿ ಯಾವುದೋ ಒಂದು ವ್ಯಕ್ತಿ ರೂಪಕವಾಗಿ ಅಲ್ಲ. ರಾಮನ ಹೆಸರಿಂದ ಯಾರು ಹೆದರ್ತಾರೆ ಅವರಿಗೆ ನಾನು ಪಾಠ ಹೇಳಬೇಕು. ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಒಳ್ಳೆ ಜನರು ಸಿಗ್ಲಿ, ಏನು ಎಡವಟ್ಟಾಗದೇ ಇರಲಿ. ತುಂಬ ವರ್ಷಗಳಿಂದ ಹೇಳ್ತಾನೆ ಇದ್ದೀನಿ ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ. ವ್ಯಾಸಪೀಠವನ್ನ ತಗೊಂಡು ರಾಜಪೀಠ ತಗೊಂಡಲ್ಲ. ಮತ್ತೆ ಯಾಕೆ ಹೋಗಕ್ಕಾಗ್ಲಿಲ್ಲ? ಈಗ ಪರಿಸ್ಥಿತಿ ಹೇಗಿದೆಯೋ ಏನೋ. ಹಿಂದೆ ಆಗ ಕರಾಚಿಯಿಂದ ಆಹ್ವಾನಿಸಲಾಗಿತ್ತು, ಲಾಹೋರ್ನಿಂದ ಆಹ್ವಾನಿಸಲಾಗಿತ್ತು. ಈಗ ನಮ್ಮ ರಾಮಚರಿತ ಮಾನಸದಲ್ಲಿ ಏನು ಬರೆದಿದೆ, ಎಲ್ಲ ಗ್ರಹಗಳು ಕೂಡಿಬರಬೇಕು ಅಂತ. ಈ 5 ಗ್ರಹಗಳು ಅನುಕೂಲವಾಯಿತು ಅಂದ್ರೆ ಖಂಡಿತ ಅಲ್ಲಿಗೆ ಹೋಗಿ ಕಥೆಯನ್ನ ಹೇಳ್ತೀನಿ. ಅಂದ್ರೆ ನಿಮ್ಗನ್ಸುತ್ತಾ ಆ ಜನರನ್ನ ಸ್ವೀಕರಿಸೋದಕ್ಕೆ ಮತ್ತೆ ಸುಧಾರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ? ಸುಧಾರಿಸೋದು ನನ್ನ ಮಿಷನ್ ಅಲ್ಲ. ನಾನು ಪ್ರೀತಿಯಿಂದ ಕೈ ತೆರೆದು ಬರಮಾಡ್ಕೊಳ್ತೀನಿ. ರಾಮ ಸುಗ್ರೀವನನ್ನ ಬರಮಾಡ್ಕೊಂಡ ಹಾಗೆ, ವಿಭೀಷಣನನ್ನ ಬರಮಾಡ್ಕೊಂಡ ಹಾಗೆ, ಸಮಾಜದ ತೊಡಕುಗಳನ್ನ ಬರಮಾಡ್ಕೊಂಡ, ಕೇವಲ ಕಲ್ಲುಗಳನ್ನು ಬರಮಾಡ್ಕೊಂಡ, ರಾಕ್ಷಸರನ್ನು ಬರಮಾಡ್ಕೊಂಡ. ರಾಮನು ಅಜಾನುಬಾಹು. ವ್ಯಾಸಪೀಠದಲ್ಲಿ ಆತ ತುಂಬಾನೇ ಅಜಾನುಬಾಹು. ನಾನು ಅದ್ರ ಬಗ್ಗೆ ಕೂಗಿ ಹೇಳ್ತೀನಿ, ಪ್ರೀತಿಯಿಂದ ಕೂಗಿ ಹೇಳ್ತೀನಿ. ನಾನು ಉಪದೇಶ ಕೊಡೋದಕ್ಕೆ ಹೋಗಲ್ಲ, ರಾಮನ ಬಗ್ಗೆ ಹೇಳೋದಕ್ಕೆ ಹೋಗ್ತೀನಿ. ನೋಡಿ, ನೀವೇ ಹೇಳ್ದಾಗೆ ನೀವು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಸಿದ್ಧ ಇದ್ದೀರಿ ಅಂತ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಮತ್ತೆ ನಾನ್ ಓದಿದ್ದೆ ನೀವು ಸ್ಮಶಾನಕ್ಕೆ ಹೋಗಿ ರಾಮಕಥಾನ ಓದಿದ್ರಿ ಅಂತ. ಬನಾರಸ್ನಲ್ಲಿ ಮಾಡಿದ್ದೆ. ನೋಡಿ, ಇಂಥವೆಲ್ಲ ಎಲ್ಲಿ ನಡಿಬೇಕೋ ಅಲ್ಲಿ ಖಂಡಿತ ನಡಿಲೇಬೇಕು. ಅಯೋಧ್ಯೆಯಲ್ಲಿ ಹಾಗೆ ಸ್ಮಶಾನದಲ್ಲಿ ನೋಡಿ, ಬನಾರಸ್ ಕಾಶಿ ಮಹಾ ಸ್ಮಶಾನ. ಅಲ್ಲಿ ವಿಶ್ವನಾಥನ ಆಟ ನಡೆಯೋದೇ ಸ್ಮಶಾನದಲ್ಲಿ. ಅಲ್ಲಿ ನಿರಂತರವಾಗಿ ಅವನು ಇರ್ತಾನೆ ಅಂತಂದ್ರೆ ನನ್ನ ಕತೆ ಅಲ್ಲೇ ಹೇಳ್ಬೇಕಲ್ಲ. ಇಲ್ಲ ನೋಡಿ, ಈಗ ಕಾಶಿನಲ್ಲಿ ವಿಶ್ವನಾಥನ ದೇವಸ್ಥಾನದಲ್ಲಿ ಕಥೆ ಮಾಡದೆ ನೀವು ಸ್ಮಶಾನದಲ್ಲಿ ಮಾಡಿದ್ದು ವಿಚಿತ್ರ ಅಂತ ಅನ್ಸೋದಿಲ್ವಾ? ಸರಿ, ವಿಶ್ವನಾಥನೇ ಒಂದು ಜಾಗ ಮಾಡ್ಕೊಡ್ಲಿ, ಅಲ್ಲಿ ಸುತ್ತಮುತ್ತ ಒಂದು ಒಳ್ಳೆ ಜಾಗ ಮಾಡ್ಕೊಡ್ಲಿ, ಜನರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಇರಲಿ. ಅಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಿದೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಸ್ವಲ್ಪ ಕ್ಲೀನಾಗಿ ಮಾಡಿಸ್ಬಿಡಿ, ಆಮೇಲೆ ನಾನು ಬರ್ತೀನಿ. ಇತ್ತೀಚೆಗೆ ನಿಮ್ಮ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ನೀವು ಜನರಿಗೆ ಹೇಳ್ತಾ ಇದ್ದೀರಾ, ಬದುಕಿ ಮತ್ತೆ ಕುಡೀರಿ. ನೋಡಿ ಸಾರ್, ಇದು ಇವತ್ತಿನ ಟೆಕ್ನಾಲಜಿಯ ದುರುಪಯೋಗ, ಮೀಡಿಯಾದವರ ದುರುಪಯೋಗ. ಬೇರೆ ಬೇರೆ ಸಂದರ್ಭಗಳನ್ನ ತಗೊಂಡು ಎಡಿಟ್ ಮಾಡಿ ಯಾವುದು ಹೆಚ್ಚಾಗಿ ಚರ್ಚೆಯಾಗುತ್ತೋ ಅದನ್ನ ಮಾತ್ರ ತೋರಿಸ್ತಾ ಹೋಗ್ತಾರೆ. ಅಲ್ಲ, ಪೂರ್ತಿ ವಿಡಿಯೋದಲ್ಲಿ ಮೊದಲನೇ 5 ನಿಮಿಷ ಅಥವಾ ಕೊನೆ 5 ನಿಮಿಷ ನೋಡಿದ್ರೆ ಜಿಯೋ or ಪಿಯೋ ಅಂತ ನಾನು ಯಾವ ಕಾರಣಕ್ಕೆ ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ. ಅದು ಬಂದು ಧನ್ಯಾಸ್ತೈ ಕೃತಿನಃ ಪಿಬಂತಿ ಸತತಂ ಶ್ರೀರಾಮನಾಮಾಮೃತಂ. ರಾಮನಾಮನ ಕುಡೀರಿ, ರಾಮನಾಮವೇ ಸೋಮರಸ. ಯಾಕಂದ್ರೆ ತುಳಸಿನೇ ಹೇಳಿದರೆ ರಾಮ ಸೋಮ ಅಂತ. ನಾನು ಮುಂದೆ ಏನ್ ಹೇಳಿದ್ದೆ, ಹಿಂದೆ ಏನ್ ಹೇಳಿದ್ದೆ ಅದನ್ನ ಕೇಳಿ. ಅದನ್ನ ಬಿಟ್ಟು ಜಿಯೋ or ಪಿಯೋ ಅಂತಂದ್ರೆ ಈಗ ಜಿಯೋ ಬಗ್ಗೆನೂ ಜನರು ತಪ್ಪಾಗಿ ತಿಳ್ಕೊತಾರೆ. ನಾನು ಎಲ್ಲಿಗೆ ಹೋಗ್ಬೇಕು? ಬಾಪು ಯಾವ್ದಾದ್ರು ಕಂಪನಿ ಪ್ರಚಾರ ಮಾಡ್ತಾ ಇದ್ದಾನ? ಇಲ್ವಲ್ಲ, ಮತ್ತೆ ಹೇಗೆ ಅರ್ಥ ಮಾಡಿಸೋದು? ನೋಡಿ, ಇವತ್ತು ನಿಮ್ಗೆ ಅವಕಾಶ ಇದೆ, ನೀವು ಏನ್ ಹೇಳಿದ್ರು ಅದನ್ನ ವಿವರಿಸೋದಕ್ಕೆ. ನೋಡಿ, ರಾಮನಾಮವನ್ನ ಹೇಗೆ ಸೇವಿಸಬೇಕು ಅಂದ್ರೆ, ಇವತ್ತು ನೀವು ಏನೇನ್ ಕುಡಿತೀರೋ ಅದ್ರ ರುಚಿ ಎಲ್ಲ ಸಪ್ಪೆ ಆಗ್ಬಿಡ್ಬೇಕು. ಹೇಗೆ ಜೀವಿಸ್ಬೇಕು ಅಂದ್ರೆ, ಈಗ ಕಲಿಯುಗದ ಪ್ರಭಾವ ಒಬ್ಬ ಮನುಷ್ಯನ ಸತ್ವಗುಣ ಹಾಳಾಗುವಂತ ಒಂದು ವಿನಾಶದ ಅಂಚಿನಲ್ಲಿದೆ. ಒಳ್ಳೆ ಬುದ್ಧಿಗಳು ಇದೆ ಖಂಡಿತ, ಆದ್ರೆ ಕೆಟ್ಟ ಬುದ್ಧಿಗಳು ಹೆಚ್ಚಾಗಿದೆ. ಮಾತಿಗೂ ಕೋಪ, ಮಾತಿಗೂ ತಾಳ್ಮೆ ಕಳ್ಕೊಳ್ಳೋದು. ಇಂತಹ ಪರಿಸ್ಥಿತಿಗಳಲ್ಲಿ ಹೇಗೆ ಜೀವಿಸ್ಬೇಕು ಅಂದ್ರೆ, ನಾವು ಚೆನ್ನಾಗಿ ಜೀವಿಸ್ಬೇಕು. ಇದು ಸುಂದರವಾದ ಭೂಮಿ, ದೊಡ್ಡದಾದಂಥ ವಿಶ್ವ. ನಮ್ಮಲ್ಲಿ ಅಮೂಲ್ಯವಾದಂಥ ಆಯಸ್ಸು ಎಷ್ಟಿರುತ್ತೋ ಅದನ್ನ ಜೀವಿಸ್ಬೇಕು ಅಷ್ಟೇ. ಬಾಪೂಜಿ, ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಸುಮಾರು 1 ವರ್ಷದ ಹಿಂದೆ ಸ್ಮಶಾನದಲ್ಲಿ ಹಿಂದೂ ಜೋಡಿಗಳಿಗೆ ಮದ್ವೆ ಮಾಡ್ಸಿದ್ರಿ. ಅದ್ರ ಹಿಂದಿನ ನಿಮ್ಮ ಉದ್ದೇಶ ಏನಾಗಿತ್ತು? ನೋಡಿ, ಭಗವಂತ ಶಿವ ಮತ್ತೆ ಪಾರ್ವತಿ ಸ್ಮಶಾನದಲ್ಲೇ ಇರ್ತಾರೆ ಮತ್ತು ಅವರು ವಿಶ್ವದ ಆದಿ ದಂಪತಿಗಳು. ಸ್ಮಶಾನೆ ಸ್ವಹ ಕ್ರೀಡಾ ಅಂದ್ರೆ ಅವರ ಕ್ರೀಡಾ ಜಾಗನೇ ಸ್ಮಶಾನ ಅಂತ ಶಾಸ್ತ್ರಗಳಲ್ಲಿ ಬರ್ದಿದೆ. ಆಗ ಒಂದು ಜೋಡಿ ನನ್ನ ಹತ್ರ ಬಂತು, ಬಾಪು ನಾವು ಸ್ಮಶಾನದಲ್ಲಿ ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ ಅಂದ್ರು. ನಿಮ್ಮ ಆಶೀರ್ವಾದದ ಜೊತೆ ಇದೇ ಸ್ಮಶಾನದಲ್ಲಿ ಮದ್ವೆ ಮಾಡ್ಕೋತೀವಿ ಅಂದ್ರು. ನಾನು ಹೇಳ್ದೆ, ಆಗ್ಲಿ, ನೀವು ಬನ್ನಿ, ಈ ಜೀವ ಶಿವನ ಮಾರ್ಗದಲ್ಲಿ ಹೋಗುತ್ತೆ ಅಂದ್ರೆ ಒಳ್ಳೇದೇ ಅಲ್ವಾ? ಅವ್ರು ಬಂದ್ರು. ಒಬ್ರು ಬ್ರಾಹ್ಮಣರು ಪುರೋಹಿತರು ಕೂಡ ನಿರ್ಭಯದಿಂದ ಆ ಜಾಗಕ್ಕೆ ಬಂದು ಮದ್ವೆ ಮಾಡೋದಕ್ಕೆ ಮಂತ್ರ ಹೇಳ್ತೀನಿ ಅಂತಂದ್ರೆ ನನ್ನಿಂದ ಏನ್ ತಪ್ಪಾಗಿದೆ? ಆ ಮದ್ವೆಗೆ ಸಾಕ್ಷಿಯಾಗಿದ್ದೆ. ಅವರ ಸಂಸಾರ ಈಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯಮ್ಮ. ನನ್ನ ಅನಿಸಿಕೆ ಏನು ಅಂದ್ರೆ, ಈ ತರ ಪ್ರಯೋಗಗಳಾದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ. ಮತ್ತೆ ನಮ್ಮ ಯುವ ಜನತೆಗೆ ನೀವು ಪ್ರೇರೇಪಿಸ್ತಾ ಇದ್ದೀರಾ, ಮದುವೆ ಮಾಡ್ಕೊಳ್ಳೋದೇ ಆದ್ರೆ ದೇವಸ್ಥಾನ ಬದಲಿಗೆ ಸ್ಮಶಾನದಲ್ಲಿ ಮಾಡ್ಕೊಳ್ಳಿ ಅಂತ. ಸ್ಮಶಾನನೇ ದೊಡ್ಡ ಮಂದಿರ.
ಸ್ಮಶಾನದಲ್ಲಿ ಒಂದು ದೊಡ್ಡ ಶಿವಧಾಮನೇ ಇದೆ, ಮಂದಿರ ಅದು. ನಾನು ಹೇಳ್ತಿರೋದು ಎಲ್ಲರೂ ಅಲ್ಲಿ ಹೋಗಿ ಮದುವೆ ಆಗಿ ಅಂತಲ್ಲ. ಯಾರಾದ್ರೂ ಒಬ್ರು ಈ ಸಾಹಸ ಮಾಡಿದ್ದಾರೆ ಅಂದ್ರೆ ಅದನ್ನು ಸ್ವಾಗತಿಸಿ, ಅದರಲ್ಲಿ ತಪ್ಪೇನಿದೆ? ಧೈರ್ಯ ಕೂಡ ನಿಮ್ಮ ಪ್ರೇರಣೆನೇ. ಇದು ನನ್ನ ಪ್ರೇರಣೆ ಅಲ್ಲ. ನಾನು ಅಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಅವ್ರು ಕೇಳ್ಕೊಂಡ್ರು ನಾನು ಮಾಡಿಕೊಟ್ಟೆ. ನಾನೇ ಹೋಗಿದ್ದೆ, ಮಂಗಳಷ್ಟಕವನ್ನ ಹೇಳಿದೆ. ಸಾಕಷ್ಟು ಆರೋಪಗಳಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮುರಾರಿ ಬಾಪು ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನನ್ನ ಅಭಿಪ್ರಾಯ ಇಲ್ಲಿ ಎಲ್ರಿಗೂ ಗೊತ್ತಿದೆ. ಆದ್ರೆ ನಾನು ಹೇಳೋದೇನು ಅಂತಂದ್ರೆ, ರಜತ್ ಅವರೇ, ಈ ರಾಮ ಮಂದಿರದ ನಿರ್ಮಾಣಕ್ಕೆ ನನ್ನ ಆಂತರಿಕ ಶಕ್ತಿಯ ಬಳಕೆ ಎಷ್ಟಾಗಿತ್ತೋ ಬಹುಶಃ ಇತರರಿಗೆ ಆ ರೀತಿ ಆಗಿರೋದಿಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಆರೋಪ ಹೊರಿಸ್ತಾ ಇರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಮುರಾರಿ ಬಾಪು ಅವರಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರು ರಾಮ ಮಂದಿರ ಕಟ್ಟೋದಕ್ಕೆ ಯಾವುದೇ ಸಹಾಯ ಮಾಡಿಲ್ಲ ಎಂಬುದು. ಬಾಪು, ಜನ ಹೇಳ್ತಾರೆ ನೀವಿವತ್ತು ಏನೇ ಆಗಿದ್ರು ಅದು ರಾಮನಿಂದಾನೇ, ಮತ್ತೆ ನಿಮಗಿಂತ ದೊಡ್ಡ ರಾಮ ಭಕ್ತ ಯಾರೂ ಇಲ್ಲ. ರಾಮನ ಸಂದೇಶವನ್ನ ಜನರ ಹತ್ರಕ್ಕೆ ತಗೊಂಡೋಗೋರು ಬೇರೆ ಇಲ್ಲ. ಇಂಥ ರಾಮ ನಿಮಗೆ ಇಷ್ಟು ಮರ್ಯಾದೆ ತಂದ್ಕೊಟ್ಟಿದ್ದಾರೆ, ಇಷ್ಟು ದೊಡ್ಡ ವ್ಯಕ್ತಿತ್ವವನ್ನಾಗಿ ಮಾಡಿದ್ದಾರೆ. ಆ ರಾಮನ ಮಂದಿರಕ್ಕೆ ನೀವೇನಾದ್ರೂ ಮಾಡ್ಬೇಕಿತ್ತಲ್ಲ. ಮಂದಿರದ ಯಾವುದೇ ಮೂಲೆಯಲ್ಲಾಗ್ಲಿ ಸದ್ದಿಂದೆ ಕೂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಮಂದಿರದ ಹೊರಗೆ ಕೂಗೋದ್ರಿಂದ ಏನಾಗುತ್ತೋ ಆಗಲ್ವೋ ನನಗದು ಗೊತ್ತಿಲ್ಲ. ನಾನು ಬಹಳಷ್ಟು ಹಿಂದೆಯಿಂದನೇ ಹೇಳ್ತಾ ಇದ್ದೆ, ಈ ರಾಮ ಮಂದಿರ ಆಗ್ಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ಜನರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಸತ್ಯವನ್ನ ಹೇಳ್ತಾ ಇದ್ದೀನಿ, ಆಗ್ಲೇಬೇಕು. ಆದ್ರೆ ಈ ಸಲ ಕಥೆಯಲ್ಲಿ ನಾನು ಹೇಳಿದ್ದು ಸಂವಾದ ಮತ್ತು ಸ್ವೀಕಾರದ ಅಡಿಪಾಯವನ್ನು ಹಾಕಿ ಬಂದಿದ್ದೇನೆ. ಈ ಗಣಿಕರ ಕಥೆಯಲ್ಲಿ ಒಂದು ಕಡೆ ಸಂವಾದ ಇದೆ ಅಂತಂದ್ರೆ ಇನ್ನೊಂದು ಕಡೆ ಸ್ವೀಕಾರ ಇದೆ. ಒಂದರ ಮೇಲೆ ರಾ ಅಂತ ಬರ್ದಿದ್ದೀನಿ, ಇನ್ನೊಂದರ ಮೇಲೆ ಮಾ ಅಂತ ಬರ್ದಿದ್ದೀನಿ. ಇದು ನನ್ನ ಕಲ್ಪನೆಯಲ್ಲಿ ರಾಮ ಮಂದಿರದ ಶಿಲಾರೂಪಣೆ ಕೂಡ ಮಾಡಿದ್ದೀನಿ. ತಾತ್ವಿಕ ದೃಷ್ಟಿಯಿಂದ ಮಾಡಿದ್ದೀನಿ. ಮಂದಿರ ಆಗ್ಲೇಬೇಕಲ್ಲ ಹಾಗಾದ್ರೆ. ಹಾಗೆ ಮೆರವಣಿಗೆ ನಡೆಸುವಂಥದ್ದು, ಘೋಷಣೆಗಳನ್ನು ಮಾಡುವಂಥದ್ದು, ಅದು ಇದು ಮಾಡುವಂಥದ್ದು ಅದು ನನ್ನ ಸ್ವಭಾವ ಅಲ್ಲ. ಆದರೆ ನಮ್ಮ ಮನಸ್ಸು, ಬುದ್ಧಿ, ಜೀವಂತ ಜೀವಿಗಳು ನಾವು. ನಮ್ಮಲ್ಲಿ ಅಹಂಕಾರ ಕೂಡ ಇರುತ್ತೆ. ಈ ಪೂರ್ತಿ ಅಂತಃಕರಣ ರಾಮಮಂದಿರದ ಜೊತೆ ಇದೆ. ರಾಮಮಂದಿರ ಆಗ್ಲೇಬೇಕು. ಆದ್ರೆ ನೀವ್ ಹೇಳ್ತೀರಾ ನಮ್ಮ ನಾಯಕರಿಗೆ ಜೈ ಶ್ರೀರಾಮ್ ಅಂತ ಹೇಳೋದಿಕ್ಕೂ ಭಯ ಅಂತ. ಏನು ಭಯ ಪಡ್ತಾರ? ಗೊತ್ತೇ ಇರಲಿಲ್ಲ. ರಾಮ ಅಭಯದಾತನು. ರಾಮನಾಮ ಅಭಯವನ್ನು ಕೊಡುತ್ತೆ. ಅಭಯ ಕೊಡುವಂತ ಶ್ರೀರಾಮನ ಬಗ್ಗೆ ಜಪ ಮಾಡೋದಕ್ಕೆ ಹೆದರ್ಕೋತಾರೆ ಅಂತಂದ್ರೆ ನನಗಿದು ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹೆದರ್ಕೊಳ್ಳೋರ್ ಕೈಲಿ ಸಾಧ್ಯ ಆಗಲ್ಲ ಅನ್ಸುತ್ತೆ. ನಿರ್ಭೀತ ಮನುಷ್ಯ ಇದನ್ನ ಮಾಡಿ ತೋರಿಸ್ತಾನೆ. ಆದ್ರೆ ಈಗ ಕಾಲ ಸ್ವಲ್ಪ ಬದಲಾಗಿದೆ. ರಾಹುಲ್ ಗಾಂಧಿ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ, ಜನಿವಾರ ಹಾಕೋತಾರೆ. ಮಂದಿರಗಳಿಗೆ ಹೋಗುವಂತ ಒಳ್ಳೆ ಬುದ್ಧಿ ಇದೆಯಲ್ಲ, ಪರವಾಗಿಲ್ಲ. ಮಂದಿರಕ್ಕೆ ಹೋಗುವಂಥದ್ದು ಒಳ್ಳೇದೇ ಅಲ್ವಾ? ಕೆಟ್ಟದೇನಿದೆ? ನಿಮ್ಮ ಸ್ವಭಾವ ಅಂತೂ ಸಂಪೂರ್ಣವಾಗಿ ಒಂಟಿಯಾಗಿ ಬದುಕೋದು, ಏಕಾಂಗಿಯಾಗಿ ಮುಂದುವರಿಯೋದು. ना कोई गुरु ना कोई चेला, अकेले में मेला, मेले में अकेला. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮುರಾರಿ ಬಾಪು ಅವರ ಮೇಲೆ ಮತ್ತೊಂದು ಸುತ್ತಿನ ಆರೋಪ ಮತ್ತೆ ಪ್ರಶ್ನೆಗಳು. ಒಬ್ರು ಇಸ್ಲಾಂ ಧರ್ಮದವ್ರು ಕೇಳ್ತಾರೆ, ಹನುಮಾನ್. ನೋಡಿ, ಅವ್ರು ಹೇಳ್ತಾರೆ ಹೆಸರು ಹೇಗಿರುತ್ತಂದ್ರೆ ಸುಲೇಮಾನ್, ಹಾಗೆ ಹನುಮಾನ್. ನಾನು ಈ ವಿಚಾರವನ್ನ ಸ್ವಾಗತಿಸ್ತೀನಿ. ಅವ್ರು ಹನುಮಾನ್ ದೇವರ ಫೋಟೋನ ಮನೇಲಿ ಇಟ್ಕೊಂಡು ಹನುಮಾನ್ ಚಾಲಿಸ ಓದಿದ್ರೆ ಇನ್ನೂ ಒಳ್ಳೇದಾಗತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಹೆಸರಾಂತ ಸಾಧು ಮುರಾರಿ ಬಾಪು. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಎರಡು ಮುಖ ಇದೆ ಎಂಬುದು. ರಾಮ್ ಕಥೆನಲ್ಲಿ ಮುರಾರಿ ಬಾಪು ಜನಗಳಿಗೆ ಹೇಳ್ತಾರೆ, ಗಂಗೆನ ಸ್ವಚ್ಛವಾಗಿಟ್ಕೋಬೇಕು, ನಿರ್ಮಲವಾಗಿಟ್ಕೋಬೇಕು, ಗಲೀಜ್ ಮಾಡಬಾರ್ದು, ನೀಟಾಗಿಟ್ಕೋಬೇಕು. ಗಂಗೆನಲ್ಲಿ ಕಸ ಬಿಸಾಕೋದು ಅಪರಾಧ, ಮತ್ತೆ ಅದು ಪಾಪ. ಯಾಕಂದ್ರೆ ಭಗವಂತ ಶಿವ ಗಂಗೆನ ತನ್ನ ತಲೆನಲ್ಲಿ ಇಟ್ಕೊಂಡಿದ್ದಾನೆ. ಆದ್ರೆ ಯಾವಾಗೆಲ್ಲ ಕತೆ ಆಗತ್ತಲ್ಲ ನದಿ ದಡದಲ್ಲಿ, ಅಲ್ಲಿ ತುಂಬಾ ಜನ ಕಸ ಬಿಸಾಕ್ತಾರೆ. ನೋಡಿ, ನಾನು ಎಲ್ಲೆಲ್ಲಿ ಕತೆಗಳನ್ನ ಹೇಳಕ್ಕೆ ಅಂತ ಹೋಗ್ತೀನೋ ಅಲ್ಲಿ ಕೇಳುಗರಿಗೆ ಹಾಗೆ ಸ್ಥಳೀಯ ನಾಗರಿಕರಿಗೆ ಮನಪೂರ್ವಕವಾಗಿ ಮನವಿ ಮಾಡ್ತೀನಿ. ಯಾಕಂದ್ರೆ ಗಂಗೆಯು ನನ್ನ ದೃಷ್ಟಿಯಲ್ಲಿ ಎಷ್ಟೊಂದು ಪವಿತ್ರಳು ಅಂತಂದ್ರೆ ಯಾರೂ ಅಪವಿತ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಹೊರಗಿನ ವಾತಾವರಣ ಅಷ್ಟೊಂದು ಸ್ವಚ್ಛವಾಗಿಲ್ಲ. ಅದಕ್ಕೆ ನಾನು ಪದೇ ಪದೇ ಮನವಿ ಮಾಡ್ಕೋತಾ ಇರ್ತೀನಿ, ಈ ರೀತಿ ಆಗಬಾರ್ದು ಅಂತ.
ಈ ವಿಷಯವಾಗಿ ನಾನು ಸಕ್ರಿಯನಾಗಿರ್ತೀನಿ ಯಾವಾಗ್ಲೂ. ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಜಾತಿ ಗೀತಿ ಇರಬಾರ್ದು, ಜಾತಿ ವಿಚಾರವಾಗಿ ಮಾತನಾಡಬಾರ್ದು. ಆದ್ರೆ ಕೆಲವೊಂದ್ಸಲ ಹರಿಜನರನ್ನ ನೀವು ವೇದಿಕೆ ಮೇಲೆ ಕರಿತೀರಾ, ಕೆಲವೊಮ್ಮೆ ದಲಿತರ ಮನೆಗೆ ಹೋಗಿ ಊಟ ಮಾಡ್ತೀರಾ. ಅಂದ್ರೆ ಇದು ಕೂಡ ಜಾತಿ ವಿಚಾರನೇ ಅಲ್ವಾ? ಸರ್ವಂ ಖಲು ಇದಂ ಬ್ರಹ್ಮ, ಇದು ಉಪನಿಷತ್ತಲ್ಲಿರೋ ಸ್ತೋತ್ರ. ಅದನ್ನ ತುಳಸಿಯವರು ಹಿಂದಿಗೆ ಅನುಕರಣೆ ಮಾಡ್ತಾರೆ. सिय राममय सब जग जानी करऊं प्रणाम जोरी जुग पर. ರಾಮನಿಂದ ನಾನು ಏನು ಆಹಾರ ಸ್ವೀಕರಿಸ್ತೀನೋ, ಏನು ಹೇಳ್ತೀನೋ ಅದನ್ನ ರಾಮ ಸ್ವಯಂ ಶಬರಿಗೆ ಹೇಳ್ತಾನೆ. ಶಬರಿ ತಾನು ಕೆಳಜಾತಿಯವಳು ಅಂತ ಹೇಳ್ಕೊಂಡಾಗ ಖುದ್ದಾಗಿ ರಾಮನ ಎದುರೇ ಹೇಳ್ಕೋತಾಳೆ ಶಬರಿ. ಆಗ ರಾಮ ಹೇಳ್ತಾನೆ, ಜಾತಿ ಕುಲಧರ್ಮವನ್ನು ಬೆಳೆಸೋದಿಲ್ಲ ಅಂತ. ಶಬರಿ, ನಾನು ಜಾತಿ ಕುಲ ಧರ್ಮ ಇವನ್ನೆಲ್ಲ ನೋಡೋದಿಲ್ಲ, ನಾನು ಆಂತರಿಕ ಭಕ್ತಿಯನ್ನ ಮಾತ್ರ ನೋಡ್ತೀನಿ. ಈ ಒಂದು ಕಾರಣದಿಂದ ನಾನು ಎಲ್ಲರ ಹತ್ರ ಹೋಗ್ತೀನಿ. ನಾನು ಇಲ್ಲಿ ಯಾರಲ್ಲೂ ಜಾತಿ ಭೇದ ಭಾವಗಳಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿ ಎಲ್ಲರ ಬಳಿ ಸೇರ್ತೀನಿ. ಇತ್ತೀಚೆಗಂತೂ ಹನುಮಂತನ ಜಾತಿ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಈಗೇನ್ ಮಾಡೋದು ಹೇಳಿ? ನೋಡಿ, ಯೋಗಿ ಆದಿತ್ಯನಾಥ್ ಹೇಳಿದ್ರು, ವಂಚಿತ, ದಲಿತ, ಹನುಮಂತ. ನೋಡಿ, ಯೋಗಿಯವ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಗೌರವ ಇದೆ. ಅವರು ಪೂಜ್ಯರು ಕೂಡ. ಆದ್ರೆ ಅವರು ಅದನ್ನ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಜನರು ಏನ್ ಹೇಳಿದ್ದಾರೆ, ಹಾಗೆ ಒಬ್ರು ಇಸ್ಲಾಂ ಧರ್ಮದವ್ರು ಕೇಳ್ತಾರೆ ಹನುಮಾನ್. ನೋಡಿ, ಅವ್ರು ಹೇಳ್ತಾರೆ ಹೆಸರು ಹೇಗಿರುತ್ತಂದ್ರೆ ಸುಲೇಮಾನ್. ಹಾಗೆ ನಾನು ಈ ವಿಚಾರವನ್ನ ಹನುಮಾನ್ ಕೂಡ. ಸ್ವಾಗತಿಸ್ತೀನಿ. ಅವರು ಹನುಮಾನ್ ದೇವರ ಫೋಟೋನ ಮನೇಲಿ ಇಟ್ಕೊಂಡು ಹನುಮಾನ್ ಚಾಲಿಸ ಓದಿದ್ರೆ ಇನ್ನೂ ಒಳ್ಳೇದಾಗತ್ತೆ. ನಿಜ ಹೇಳ್ತೀನಿ, ಹನುಮಾನ್ ರೆಹಮಾನ್ ಆಗ್ಬಿಡ್ತಾನೆ ಇಲ್ಲಿ. ಒಂದ್ ಹೇಳಕ್ ಬಯಸ್ತೀನಿ, ಯಾರೋ ಹೇಳಿದ್ರು ಹನುಮಾನ್ ಜೈನ್ ಅಂತ. ಆತರ ಪೇಪರಲ್ಲಿ ಕೂಡ ಬಂದಿತ್ತು. ಈ ರೀತಿ ಎಲ್ಲರೂ ಹನುಮಾನನ್ನ ಸ್ವೀಕರಿಸ್ತಾ ಇದ್ದಾರೆ. ಯಾಕಂದ್ರೆ ವಾಯುನ ಸ್ವೀಕಾರ ಮಾಡ್ಲೇಬೇಕಲ್ಲ. ಪವನ ಜೀವಂತವಾಗಿರ್ಬೇಕು ಅಂತಂದ್ರೆ ಪವನವನ್ನ ಸ್ವೀಕರಿಸ್ಬೇಕು. ಹನುಮಂತನು ಪವನ ಪುತ್ರನು. ಪವನ ಹಿಂದೂನೂ ಅಲ್ಲ, ಮುಸಲ್ಮಾನ ಕೂಡ ಅಲ್ಲ, ಹಾಗೆ ಯಾವ ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ. ಪವನ ಜಾತಿ ಮುಕ್ತನು, 5 ಕಡೆಯಿಂದ ಜಾತಿ ಮುಕ್ತನು. ಜಲ, ವಾಯು, ಪೃಥ್ವಿ, ಆಕಾಶ, ಅಗ್ನಿ, ಇದಕ್ಕೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಯಾರೋ ಏನೋ ಹೇಳ್ತಾರೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಹೇಳ್ಕೊಳ್ಳಿ ಬಿಡಿ. ಆದ್ರೆ ರಾಜಕೀಯದವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾರೆ. ಕಮ್ಯುನಿಸ್ಟ್ ಪಕ್ಷದ ನಾಯಕ ಅತುಲ್ ಕುಮಾರ್ ಅಂಜಾನ್ ಏನಿದ್ದಾರೆ, ಅವ್ರು ನೋಡಿ ಹನುಮಂತನ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಕೆಂಪು ದೇಹ ಮತ್ತು ಕೆಂಪು ಮೂತಿ. ಕೆಂಪು ಬಣ್ಣದವರು ಕಮ್ಯುನಿಸ್ಟರಲ್ವೇ? ಏನ್ ಹೇಳೋದು? ರಾಜಕೀಯದಲ್ಲಿ ಏನಾಗುತ್ತೆ ಹೇಳಿ? ಸಾಮ ದಂಡ ಭೇದ, ಸಾಮದಾಮ ದಂಡ ಭೇದ ಆಗುತ್ತೆ. ಇದು ಇಡೀ ಜಗತ್ತಿನ ರಾಜಕೀಯದಲ್ಲಿ 4 ಸೂತ್ರಗಳು. ನಾನು ರಾಜಪೀಠದವನಲ್ಲ, ವ್ಯಾಸಪೀಠದವನು. ನಮಗೆ ಇಲ್ಲಿ ಸಾಮ ಮುಖ್ಯ ಆಗೋದಿಲ್ಲ, ಸೋಮ ಮುಖ್ಯನಾಗ್ತಾನೆ. ಸೋಮ ಅಂದ್ರೆ ಚಂದ್ರ, ಚಂದ್ರ ಅಂದ್ರೆ ರಾಮ. ನಮ್ಮಲ್ಲಿ ವ್ಯಾಸಪೀಠದಲ್ಲಿ ದಂಡಕ್ಕೆ ಮಹತ್ವ ಇಲ್ಲ, ದಂಡವನ್ನ ಪಾವನಗೊಳಿಸೋದು ಮಹತ್ವವಾಗಿದೆ. ಋಷಿಮುನಿಗಳು ದಂಡಕವನವನ್ನ ಪಾವನಗೊಳಿಸ್ತಂತೆ. ವ್ಯಾಸಪೀಠದಲ್ಲಿ ಧಾಮಕ್ಕೆ ಮಹತ್ವ ಇಲ್ಲ, ಅಲ್ಲಿ ದಮನವನ್ನ ತರಲಾಗತ್ತೆ. ವ್ಯಾಸಪೀಠಕ್ಕೆ ಎಲ್ಲರನ್ನ ಸ್ವೀಕರಿಸ್ತೀವಿ, ಹಾಗೆ ಅಲ್ಲಿ ಭೇದ ಅನ್ನೋದು ಇರೋದಿಲ್ಲ, ಅಲ್ಲಿ ವೇದ ಇರುತ್ತೆ. ಹಾಗಾಗಿ ರಾಜಪೀಠ ಮತ್ತು ವ್ಯಾಸಪೀಠದಲ್ಲಿ ಯೋಚನೆಗಳು ವಿಭಿನ್ನವಾಗಿದೆ. ರಾಜಕೀಯದಲ್ಲಿ ಯಾರೇನ್ ಬೇಕಾದ್ರೂ ಹೇಳಿ. ಹಾಗಿದ್ರೆ ನಿಮ್ಮ ಪ್ರಕಾರ ಹನುಮಂತ ಯಾರು? ಹನುಮಾನ್ ಆಗಿದ್ದ, ಪವನ ಪುತ್ರ. ಹಾಗಿದ್ರೆ ಹನುಮಂತನಿಗೆ ಯಾವುದೇ ಜಾತಿ ಇಲ್ಲ. ನೋಡಿ ಹೇಗಿದೆ ಅಂತಂದ್ರೆ, ನೀವು ಆತನನ್ನ ಒಂದು ಬಣ್ಣಕ್ಕೆ ಹಾಕ್ಬೇಕು ಅಂತಿದ್ದೀರಾ. ಎಷ್ಟೋ ಸಲ ಬ್ರಾಹ್ಮಣನ ವೇಷ ಧರಿಸಿದ್ದಾನೆ. ರಾಮನನ್ನ ಪ್ರಥಮ ಭೇಟಿಯಲ್ಲಿ ವಿಪ್ರ ರೂಪ ಧರಿ ಕಪಿತಹಂಗಯ ಬ್ರಾಹ್ಮಣನ ವೇಷ ಹಾಕಿದ್ದ. ತುಳಸಿದಾಸರು ಏನ್ ಹೇಳ್ತಾರೆ ಅಂತಂದ್ರೆ, ಹೋರಾಡುವಾಗ ರಾಮನ ದೂತನಾಗಿ ರಾಜಪೂತನಾಗಿ ಕ್ಷತ್ರಿಯನಾಗಿದ್ದ. ಯುದ್ಧ ಕೌಶಲ್ಯಗಳನ್ನ ನೋಡ್ತಿದ್ರೆ ಅವನಲ್ಲಿ ರಾಜಪೂತ, ದೊಡ್ಡ ರಾಜಪೂತನ ಕಾಣ್ತಿದ್ದ. ಆತ ರಾಮನನ್ನ ಜನ್ಮ ಜನ್ಮಕ್ಕೂ ಎದೆಯಲ್ಲಿಟ್ಕೊಂಡ. ಆತರ ವ್ಯಕ್ತಿ ಬೇರೆ ಎಲ್ಲಿ ಸಿಗೋಕ್ ಸಾಧ್ಯ? ಹಾಗ್ ನೋಡಿದ್ರೆ ವೈಶ್ಯ, ಹಾಗೆ ಸೇವಕನ ರೂಪದಲ್ಲಿ ಅವನು ದಾಸ ಆಗ್ತಾನೆ. ನೋಡಿ, ಈ ರೀತಿ ನೋಡಿದ್ರೆ ಅವನು ಯಾವ ಜಾತಿಗೂ ಸೇರಲ್ಲ, ಎಲ್ಲರನ್ನು ಮೀರಿದವನು, ಎಲ್ಲರಿಗೂ ಸೇರಿದ. ಆದ್ರೆ ನೀವು ಎಲ್ಲ ಒಂದ್ ಕಡೆ ಹೇಳಿದ್ರಿ ಹನುಮಂತ ವಿಜ್ಞಾನಿ ಅಂತ. ಖಂಡಿತ, ವಿಶುದ್ಧ ವಿಜ್ಞಾನಿ. ಹನುಮಂತ ವಿಜ್ಞಾನಿಯಾಗಿದ್ದ, ನೋ ಡೌಟ್. ಯಾಕಂದ್ರೆ ಸೀತೆಯನ್ನ ಹುಡ್ಕೋದಕ್ಕೆ ಹನುಮಂತ ಕಾರಣನಾಗ್ತಾನೆ. ಹನುಮಂತನಿಗಿಂತ ಜಾಸ್ತಿ ಬುದ್ಧಿವಂತರು, ಬಲಿಷ್ಠರು ಇದ್ರು ರಾಮನ ಪಡೆಯಲ್ಲಿ. ಆದ್ರೆ ಹನುಮಂತನೇ ನೋಡಿ ಬಚ್ಚಿಟ್ಟಿರೋದನ್ನ ವಿಜ್ಞಾನದ ಸಹಾಯ ಇಲ್ಲದೆ ಹುಡ್ಕೋದಕ್ಕಾಗಲ್ಲ. ಅದಕ್ಕೆ ಹನುಮಂತ ವಿಜ್ಞಾನಿ. ಹಾಗೆ ವಾಲ್ಮೀಕಿ ಕೂಡ ವಿಜ್ಞಾನಿ. ಅದರಿಂದ ಸೀತೆಯನ್ನ ಎಲ್ಲಿಟ್ಟಿದ್ದಾರೆ ಅಂತ ಕೇಳಿದಾಗ ಆಗ ವಾಲ್ಮೀಕಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ನೋಡಿ, ಬಚ್ಚಿಟ್ಟಿರುವಂತ ಒಂದು ವಸ್ತುನ ಒಬ್ಬ ವಿಜ್ಞಾನಿಯೇ ಹುಡ್ಕೋದಕ್ಕಾಗೋದು.
ಇಲ್ಲಿ ಹನುಮಂತ ವಿಜ್ಞಾನಿನೇ. ನೀವು ಹನುಮಂತನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಕಾಂಟ್ರವರ್ಸಿ ಇಲ್ಲಿಗೆ ಮುಗಿಯುತ್ತೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರಕಾರ ಹನುಮಂತ ಎಲ್ರಿಗೂ ಸೇರಿದವನು ಅಲ್ವಾ? ಖಂಡಿತ ಖಂಡಿತ ಖಂಡಿತ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮುರಾರಿ ಬಾಪು ಅವರ ಮೇಲೆ ಮತ್ತೊಂದು ಸುತ್ತಿನ ಆರೋಪ ಮತ್ತು ಪ್ರಶ್ನೆ. ರಾಜಕೀಯದಲ್ಲಿರುವಂತಹ ಜನರು ಸಾಮ ದಾಮ ದಂಡ ಭೇದವನ್ನು ಮಾಡ್ತಿರ್ತಾರೆ, ಅದು ಗೊತ್ತಿರುತ್ತೆ. ಆದರೆ ನಮ್ಮ ಪ್ರಧಾನಮಂತ್ರಿಗಳ ರಾಷ್ಟ್ರಭಕ್ತಿ ಮೇಲೆ ಯಾರು ಕೂಡ ಬೆರಳು ತೋರ್ಸಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇರೋದು ಸಂತ ಶಿರೋಮಣಿ ಮುರಾರಿ ಬಾಪು ಅವರ ಮೇಲೆ. ಮುರಾರಿ ಬಾಪು ಅವರ ಮೇಲೆ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರ ಅಪ್ರೋಚ್ ಕನ್ಸರ್ವೇಟಿವ್ ಎಂಬುದು. ಈಗ ಮುರಾರಿ ಬಾಪು ಅವರೇ, ಈ ಆರೋಪ ಏನಿದೆಯಲ್ಲ ಇದು ನಮ್ಮ ಯುವಕರದ್ದು. ನೀವು ಯುವಕರಿಗೆ ಹೇಳ್ತೀರಾ ವಾಟ್ಸಪ್ ಅನ್ನ ಬಳಸಬೇಡಿ, ಫೇಸ್ಬುಕ್ ಅನ್ನ ಅತಿಯಾಗಿ ಬಳಕೆ ಮಾಡಬೇಡಿ, ಇದೊಂದು ಕಸ. ಅದು ಸಂಪೂರ್ಣವಾಗಿ ಕೆಟ್ಟದು ಅಂತ ಹೇಳಲ್ಲ, ಅಧಿಕ ಬಳಸುವಂಥದ್ದು ಕೆಟ್ಟದು. ಇನ್ನೊಂದು, ನಾನು ವಾಟ್ಸಪ್ ಬಳಸಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂದರೆ ಅದರರ್ಥ ಇವತ್ತಿನ ಟೆಕ್ನಾಲಜಿ ಏನಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಬೇಡ. ಈಗ ನಾನು ಹಾಗೆ ಹೇಳಿದೆ ಅಂತ ಅದು ಬಂದ್ ಕೂಡ ಆಗಿಲ್ಲ. ನಾನು ಹೇಳೋದೇನು ಅಂತಂದರೆ 24 ಗಂಟೆನೂ ಅದರಲ್ಲಿರಬೇಡಿ ಅಂತ. 1 ಗಂಟೆ, ಅರ್ಧ ಗಂಟೆ ಅದಕ್ಕೆ ಅಂತ ರಿಸರ್ವ್ ಮಾಡಿರಿ. ರಾತ್ರಿ ಹೊತ್ತು ನಿಮ್ಗೇನಾದ್ರೂ ಸಮಯ ಸಿಕ್ಕಾಗ ಸ್ವಲ್ಪ ನೋಡಿ. ಆದರೆ ನಿರಂತರವಾಗಿ ನೀವು ಅದರಲ್ಲೇ ಇರೋದಾದ್ರೆ ಅಲ್ಲ, ನಿಮ್ಮ ಬುದ್ಧಿಗೆ ಏನಾಗಿದೆ ಅಂತ. ಇದು ಸತ್ಸಂಗ ಅಂತ ಭಾವಿಸ್ತಾರೆ. ಅದು ಒಳ್ಳೆ ಬುದ್ಧಿನಾ? ಈ ಜನರು ಅರ್ಥ ಮಾಡ್ಕೋತಾರೆ ಯಾವಾಗ್ಲೂ. ಇದು ಒಳ್ಳೆ ಬುದ್ಧಿನಾ? ಯಾರಾದ್ರೂ ಹೇಳಿ ನನಗೆ. ಅವ್ರು ಒಪ್ಕೋತಾ ಇಲ್ಲ. ಆದರೆ ತುಂಬಾ ಜನ ಇತ್ತೀಚೆಗೆ ತಮ್ಮ ಜೀವನವನ್ನ ಅದರಲ್ಲೇ ಅವಲಂಬಿಸಿದ್ದಾರೆ. ಇತ್ತೀಚೆಗೆ ಅದು ಒಳ್ಳೆ ಬುದ್ಧಿ ಆಗೋದು ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಕೃಷ್ಣನ ಬಗ್ಗೆ ಮಾತುಗಳನ್ನು ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಓಶೋ ಅವರ ಮಾತುಗಳನ್ನು ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಈ ಮುರಾರಿ ಬಾಪು ಕತೆಗಳನ್ನ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಒಂದು ಒಳ್ಳೆ ಸಂಭಾಷಣೆ, ಒಂದು ಒಳ್ಳೆ ಡೈಲಾಗ್ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಸಿನಿಮಾದಲ್ಲಿ ಬರುವಂಥ ಒಂದು ಸುಂದರವಾದ ಡೈಲಾಗ್ ಕೇಳಿದಾಗ. ಅದು ಒಳ್ಳೆ ಬುದ್ಧಿ ಆಗೋದು ಭಾರತೀಯ ಸಂಸ್ಕೃತಿಯನ್ನ, ಮರ್ಯಾದೆಯನ್ನ ಉಲ್ಲಂಘನೆ ಮಾಡದೇ ಇರೋಂಥ ಒಂದು ಒಳ್ಳೆ ಹಾಡನ್ನ ನೋಡಿದಾಗ. ಇದಲ್ವ ಒಳ್ಳೆ ಬುದ್ಧಿ ಅಂದ್ರೆ? ಹಾಗಿದ್ರೆ ಸಮಸ್ಯೆ ಏನು? ಮೂಲ ಎಲ್ಲಿದೆ? ಪ್ರಾಬ್ಲಮ್ ಏನು ಅಂದ್ರೆ, ಅಲ್ಲ 24 ಗಂಟೆಗಳು, ನಾನು 24 ಗಂಟೆಗಳು ನನ್ನ ಕತೆಗಳನ್ನ ಕೇಳಿ ಅಂತ ಹೇಳ್ತಿಲ್ಲ. ಕತೆ ಮುಗ್ದೋಗ್ಬಿಡುತ್ತೆ, ಆಮೇಲೆ ಕೇಳೋಕೆ ಯಾರು ಇರಲ್ಲ. ಅದಕ್ಕೊಂದು ನಿಯಮಿತವಾದ ಸಮಯ ಇರಲಿ. ಅದಕ್ಕೆ ನೀವು ಸಮಯ ಕೊಡಿ. ಎಷ್ಟು? 1 ಗಂಟೆ, ಅರ್ಧ ಗಂಟೆ, ಅರ್ಧದಲ್ಲಿ ಅರ್ಧ. ಹೇಗೆ ನಾವು ಪ್ರತಿಯೊಂದು ಕೆಲ್ಸಕ್ಕೂ ಒಂದು ಸಮಯ ಅಂತ ಇಟ್ಟಿರ್ತೀವೋ ಅದೇ ತರ ಇದಕ್ಕೂ ಇಡಬೇಕಾಗತ್ತೆ. ಅಲ್ಲ, ಈಗ ಸಣ್ಣ ಪುಟ್ಟ ಮಕ್ಕಳನ್ನ ನೋಡಿ, ಅಪ್ಪ ಅಮ್ಮ ನಿಭಾಯಿಸೋದಕ್ಕಾಗಿಲ್ಲ ಅಂದ್ರೆ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಗು ತಲೆ ಒಳಗೆ ಕೆಟ್ಟದ್ದೆಲ್ಲ ಹೋದಾದ್ಮೇಲೆ ಅಪ್ಪ ಅಮ್ಮ ಕಿರ್ಚ್ಕೋತಾರೆ, ನನ್ನ ಮಗ ನನ್ನ ಮಾತೆ ಕೇಳ್ತಿಲ್ಲ ಅಂತ. ನೀವೇ ಅಲ್ವಾ ಹಾಳು ಮಾಡಿದ್ದು. ಅಂದ್ರೆ ಬೇರೆಯವರು ತುಂಬಾ ಜನ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಅನ್ಸತ್ತೆ. ಹಾ, ಹೇಳ್ತಾರೆ, ಹೌದು. ಆದ್ರೆ ನೀವಂತೂ ಜನರಿಗೆ ಹೇಳ್ತೀರಿ, ಮೊದಲು ಪ್ರೀತಿ ಮಾಡಿ ಮದುವೆಯಾಗಿ ಆಮೇಲೆ ಕತೆ ಕೇಳೋದಿಕ್ ಬನ್ನಿ. ಖಂಡಿತ ಖಂಡಿತ. ಪ್ರೀತಿ ಇಲ್ಲದೆ ಭಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲದೆ ಸಾಧನೆ ಇಲ್ಲ. ಮತ್ತೆ ಇದನ್ನ ನಾನೊಬ್ಬನೇ ಹೇಳ್ತಾ ಇಲ್ಲ. ಭಗವಾನ್ ಜಗದ್ಗುರು ರಾಮಾನುಜಾಚಾರ್ಯರ ಹತ್ರ ಒಬ್ಬ ಯುವಕ ಹೋಗ್ತಾನೆ, ನಾನು ಸಾಧನೆಯನ್ನ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಆಗ ಆಚಾರ್ಯರು ಕೇಳ್ತಾರೆ, ನೀನು ಯಾರನ್ನಾದ್ರೂ ಪ್ರೀತಿಸಿದ್ಯಾ ಅಂತ. ಆಗ ಅವನು ಇಲ್ಲ ಅಂತಾನೆ. ಆಚಾರ್ಯರು, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಜಾಗ ಇಲ್ಲ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿ ಏನೂ ಇಲ್ಲ ಅಂತ ಅರ್ಥ. ಆದ್ರೆ ಇವತ್ತು ಮದುವೆ ಅಂತ ಅನ್ನೋದು ಕಂಪಲ್ಸರಿ ಅಲ್ಲ. ನಮ್ಮ ಕೋರ್ಟ್ ಕೂಡ ಲಿವ್ ಇನ್ ರಿಲೇಶನ್ಶಿಪ್ಗೆ ಪರ್ಮಿಷನ್ ಕೊಟ್ಟಿದೆ. ಯಾಕಂದ್ರೆ ಒಂದ್ ವೇಳೆ ರಾಮನ ಚರಿತ್ರೆ ಗಮನಿಸಿದ್ರೆ ನೋಡಿ, ಜನ ಹೇಳ್ತಾರೆ ರಾಮ ಅನುಮಾನದ ಆಧಾರದ ಮೇಲೆ ಹೆಂಡತಿನ ದೂರ ಮಾಡ್ದ. ಇದು ಈಗಿನ ಕಾಲದ ಜನರ ಆರೋಪ. ಆ ಸಮಯದಲ್ಲಿ ರಾಮ ಏನ್ ಮಾಡಬೇಕಾಗಿತ್ತೋ ಅದನ್ನೇ ಮಾಡಿದ್ದು. ಹಾಗೆ ಇಲ್ಲಿ ತನಕ ನಾನು ಎಲ್ಲೂ ಓದಿಲ್ಲ, ಮುಂದೆ ಓದಬಹುದು. ಆ ಕಾಲದ ಗ್ರಂಥಗಳೇ ಸಿಕ್ಬಿಟ್ರೆ ಇನ್ನೂ ಒಳ್ಳೇದೇ ಆಗತ್ತೆ. ಆದರೆ ಸೀತೆಯನ್ನು ಅನುಮಾನಿಸಿದ ಅನ್ನೋದನ್ನ ನಾನು ಎಲ್ಲೂ ಓದಿಲ್ಲ. ಇದರಲ್ಲಿ ಇಬ್ಬರ ಒಪ್ಪಿಗೆ ಕೂಡ ಇತ್ತು. ಅದರಿಂದಾಗಿ ರಾಜಧರ್ಮದ ನಿರ್ವಹಣೆ ಮಾಡಿದ ರಾಮ, ಪ್ರಜಾತಂತ್ರವನ್ನ ನಿರ್ವಹಣೆ ಮಾಡಿದ್ದ.
ಒಬ್ಬ ರಾಜ ಹೇಗಿರಬೇಕು ಅಂತಂದ್ರೆ ಒಬ್ಬ ಪ್ರಜೆಯ ಮನಸ್ಸಲ್ಲೂ ಆತನ ಬಗ್ಗೆ ಅನುಮಾನ ಇರಬಾರ್ದು. ರಾಮನಿಗೆ ಗೊತ್ತಿತ್ತು ಸೀತೆ ಮತ್ತು ತಾನು ಬೇರೆ ಅಲ್ಲ, ಇಬ್ರು ಒಂದೇ ಅಂತ. ಆಗ ಅನುಮಾನ ಪಡೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲ ಆಗ್ತಿರೋದು ಈಗ. ಆದ್ರೆ ಪ್ರತಿಯೊಂದು ಘಟನೆಯನ್ನ ಆ ಯುಗ, ಆ ಸಮಯ ಸಂದರ್ಭದಲ್ಲಿ ನೋಡ್ಬೇಕಾಗತ್ತೆ. ಆದ್ರೆ ಆ ಕಾಲದಲ್ಲೂ ಕೂಡ ನಿಮ್ಮ ಕಥೆನಲ್ಲಿ ಹೇಳೋ ಹಾಗೆ ಪುಷ್ಪಕ ವಿಮಾನಗಳಿದ್ವು, ಆ ಸಮಯದಲ್ಲೂ ಮಿಸೈಲ್ಗಳಿದ್ವು, ಟೆಕ್ನಿಕ್ ಕೂಡ ಬಹಳನೇ ಮುಂದುವರೆದಿತ್ತು. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ ಅದನ್ನ ಹೋಲಿಸ್ಕೋಬಹುದು. ಹಾ, ಖಂಡಿತವಾಗಿ ಅದರ ಒಂದು ಮೂಲ ಏನಿದೆ ಅದು ಭಾರತದಲ್ಲೇ ಇದೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಆ ಒಂದು ಅಮೂಲ್ಯವಾದ ವಸ್ತು ಏನಿರುತ್ತೆ ಅದು ಅಲ್ಲಿ ಹೋಗಿ ಬರುತ್ತೆ ಅಂತಂದ್ರೆ ನಾವು ಗೌರವ ನೀಡ್ತೀವಿ. ಇಲ್ಲಿ ನಮಗೆ ಅದನ್ನ ಪತ್ತೆ ಹಚ್ಚಕ್ ಸಾಧ್ಯ ಆಗಿಲ್ಲ. ಆಗ ಪುಷ್ಪಕ ವಿಮಾನ ಇತ್ತು, ದಿವ್ಯ ದೃಷ್ಟಿ ಇತ್ತು, ಸಂಜಯ ಎಲ್ಲಿ ಕೂತಿದ್ದಾನೆ, ಮಹಾಭಾರತ ಯುದ್ಧದ ಉಲ್ಲೇಖ, ಇದೆಲ್ಲ ಟೆಲಿಕಾಸ್ಟ್ ಆಗುವಂತ ಯುಗ ಅದಾಗಿತ್ತು ಅನ್ಸುತ್ತೆ. ಹಾಗಾಗಿ ಇತ್ತು ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಆದ್ರೆ ನೀವು ಜನಗಳಿಗೆ ಹೇಳ್ತಾ ಇದ್ದೀರಾ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಬಳಸಬೇಡಿ. ಅಂದ್ರೆ ಇದು ವಿರೋಧಾಭಾಸ ಆಗೋದಿಲ್ವೇ ಅವತ್ತಿನ ಟೆಕ್ನಿಕ್ ಮತ್ತೆ ಇವತ್ತಿನ ಟೆಕ್ನಿಕ್? ಇಲ್ಲ, ವಿರೋಧಿಸ್ಬೇಡಿ ನನ್ನ. ನಾನು ಇದನ್ನ ವಿರೋಧ ಮಾಡ್ತಿಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ವಿರೋಧ ಹೇಗ್ ಮಾಡ್ಲಿ? ನಾನು ಇಂದಿನ ಟೆಕ್ನಾಲಜಿಯನ್ನ ವಿರೋಧ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ, ಈಗ 25,000 ಜನದಿಂದ 50,000 ಜನ ನನ್ನ ಮಾತು ಕೇಳ್ತಿದ್ದಾರೆ ಅಂದ್ರೆ, ನಾನಾಗ ಮೈಕ್ರೋಫೋನ್ ಅಥವಾ ಲೌಡ್ ಸ್ಪೀಕರ್ನ ಬಳಸಿಲ್ಲ ಅಂತಂದ್ರೆ ನನ್ನ ಮಾತು ಅವ್ರು ಹೇಗ್ ಕೇಳಿಸ್ಕೋತಾರೆ? ಕತೆ ಲೈವ್ ಟೆಲಿಕಾಸ್ಟ್ ಆಗ್ಬೇಕು ಅಂತಂದ್ರೆ ಟೆಕ್ನಾಲಜಿ ಬೇಕೇ ಬೇಕು ಅಲ್ವಾ? ನಾನ್ ಹೇಳ್ತಾ ಇರೋದು ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ, ವಿರೋಧ ಅಲ್ಲ. ಯಾಕಂದ್ರೆ ಈಗ ನಾಸಾದ ವಿಜ್ಞಾನಿಗಳು ಕೂಡ ಬಾಹ್ಯಾಕಾಶದಲ್ಲಿ ಓಂ ಶಬ್ದವನ್ನ ಅವರು ರೆಕಾರ್ಡ್ ಮಾಡಿದ್ದಾರೆ. ನಾನು ಅದನ್ನ ಕೇಳಿಸ್ಕೊಂಡೆ. ಪಾಪ ಯಾರೋ ಕೇಳಿಸಿದ್ರು ಅದನ್ನ. ನನಗೂ ತುಂಬಾ ಖುಷಿ ಆಯ್ತು. ಆಗ ಒಂದು ದೊಡ್ಡ ಬಿಗ್ ಬ್ಯಾಂಗ್ ಏನಾಯ್ತು ಅಂದ್ರೆ, ಆ ನಾದ ಏನಿದೆ, ನಾನು ಕೇಳಿದಂತ ಆ ಓಂ, ಅದಂತೂ ತುಂಬಾ ಖುಷಿಯಾದ ವಿಚಾರ, ತುಂಬಾ ದೊಡ್ಡ ವಿಚಾರ ಅದು. ಹಾಗಿದ್ರೆ ನೋಡಿ, ಇವತ್ತಿನ ಕಾಲದಲ್ಲಿ ರಾಮಚರಿತೆಯ ಯಾವ ರಿಲೆವೆನ್ಸ್ ಇದೆ ನಮ್ಮ ಯುವಕರಿಗೆ? ಸತ್ಯ, ಪ್ರೀತಿ, ಸಹಾನುಭೂತಿ. ರಾಮನ ಸತ್ಯ, ರಾಮನಿಗೆ ಪ್ರತಿಯೊಬ್ಬ ವ್ಯಕ್ತಿ ಮೇಲಿರುವಂತ ಪ್ರೀತಿ ಹಾಗೂ ರಾಮನ ಸಹಾನುಭೂತಿ, ಈ 3 ಸೂತ್ರಗಳು ಯಾವತ್ತಾದರೂ ಔಟ್ ಆಫ್ ಡೇಟ್ ಆಗ್ಬಹುದಾ? ಇದು ಸಾರ್ವಕಾಲಿಕ. ಅದಕ್ಕೆ ರಾಮ ಭೂತಕಾಲದಲ್ಲೂ ಇರೋದಿಲ್ಲ, ಭವಿಷ್ಯ ಕಾಲದಲ್ಲೂ ಇರೋದಿಲ್ಲ, ವರ್ತಮಾನದಲ್ಲಿರ್ತಾನೆ. ಅದಕ್ಕೆ ನನ್ನ ಪ್ರಕಾರ ರಾಮಚರಿತ ಮಾನಸವನ್ನ ಪ್ರತಿಯೊಂದು ಕಾಲದಲ್ಲೂ ಹೇಳಬೇಕು. ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಒಪ್ಕೊಳ್ತಾರೆ? ಅಪ್ಪ ಹೇಳಿದ್ರು ಅಂತ ಅರಮನೆನ ಬಿಟ್ಟು 14 ವರ್ಷಗಳ ಕಾಲ ಕಾಡಿಗೆ ಹೋಗೋದು ಯಾರು ಒಪ್ಕೊಳ್ತಾರೆ? ರಾಜಪಥ ಈಗ ಯಾರ ಹತ್ರ ಇದೆ ಬಿಟ್ಟು ಹೋಗು ಅಂತ ಹೇಳಕ್ಕೆ? ಯಾರ ಹತ್ರ ಇದೆ? ಆದ್ರೆ ರಾಮಚರಿತೆಯನ್ನ ಕೇಳುವಂಥವ್ರು, ರಾಮಚರಿತವನ್ನ ಆತ್ಮಸಮ್ಮತಗೊಳಿಸ್ಕೊಳ್ಳುವಂಥವ್ರು ತ್ಯಾಗವನ್ನ ಖಂಡಿತವಾಗ್ಲೂ ಮಾಡೇ ಮಾಡಿರ್ತಾರೆ. ರಾಮನಷ್ಟು ತ್ಯಾಗವನ್ನ ಮಾಡದೇ ಇರಬಹುದು, ಆದ್ರೆ ಅದು ಎಷ್ಟು ಸುಂದರವಾಗಿತ್ತು ನೀವೇ ನೋಡಿ. ರಾಮನು ತನ್ನ ಅಧಿಕಾರವನ್ನ ಬಿಟ್ಟು ಭರತನನ್ನ ಬಿಟ್ಟ, ಆಗ ಅವನು ಕೂಡ ಬೇಡ ಅಂದ. ಇದೊಂದು ಅದ್ಭುತವಾದ ಉದಾಹರಣೆ. ಈ ರೀತಿ ವಿಶ್ವದಲ್ಲಿ ಎಲ್ಲೂ ಆಗಿರೋಕೆ ಸಾಧ್ಯ. ಸರಿ, ಹಾಗಿದ್ರೆ ನೀವು ಇದನ್ನ ಹೇಳಿ, ನಿಮ್ಮ ಅಭಿಪ್ರಾಯದಲ್ಲಿ ಮೋದಿಯವರು ಒಳ್ಳೆ ಕೆಲಸ ಮಾಡಿದಾರಾ? ತುಂಬಾ ಕೆಲಸಗಳಾಗಿದೆ, ತುಂಬಾನೇ ಕೆಲಸಗಳು ಆಗಿದೆ, ಆಗೋಗೂ ಇದೆ, ಆಗ್ತಾನೂ ಇದೆ. ಆದ್ರೆ ಜನರ ಬೇಡಿಕೆಗಳು ಎಷ್ಟಿದೆ ಅಂತಂದ್ರೆ ಎಲ್ಲರ ಬೇಡಿಕೆಗಳನ್ನ ಈಡೇರಿಸೋಕೆ ಕಷ್ಟ ಆಗುತ್ತೆ. ನೀವೇ ಹೇಳಿ. ಯಾಕಂದ್ರೆ ರಾಜಕೀಯ ಯಾವತ್ತೂ ರಾಜಕೀಯವಾಗಿರುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ ಅದನ್ನೇ. ರಾಜಕೀಯದಲ್ಲಿರುವಂತಹ ಜನರು ಸಾಮ ದಾಮ ದಂಡ ಭೇದವನ್ನ ಮಾಡ್ತಿರ್ತಾರೆ, ಅದು ಗೊತ್ತಿರುತ್ತೆ. ಆದ್ರೆ ನಮ್ಮ ಪ್ರಧಾನಮಂತ್ರಿಗಳ ರಾಷ್ಟ್ರಭಕ್ತಿ ಮೇಲೆ ಯಾರು ಕೂಡ ಬೆರಳು ತೋರ್ಸಕ್ಕಾಗಲ್ಲ. ನೀವಂತೂ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತೀರಾ, ಬೀದಿ ಬೀದಿ ತಿರುಗ್ತೀರಾ, ಜನರನ್ನ ಭೇಟಿ ಮಾಡ್ತೀರಾ. ಜನರು ನಿಮ್ಮ ಹತ್ರ ಹೇಳಿರ್ಬೋದು ಅನ್ಸುತ್ತೆ ಅವರು ಯಾರಿಗೆ ವೋಟ್ ಹಾಕ್ತಾರೆ ಮತ್ತೆ ಈ ಸಲ ಯಾರು ಗೆಲ್ತಾರೆ ಅಂತ. ನೋಡಿ ರಜತ್ ಅವರೇ, ಸಾರ್ವಜನಿಕರ ಅಭಿಪ್ರಾಯವನ್ನ ಸರ್ವೋಚ್ಚ ಅಂತ ಪರಿಗಣಿಸಲಾಗಿದೆ. ಆದರೆ ನಮಗೆ ಚೆನ್ನಾಗಿ ಗೊತ್ತು, ಸಾರ್ವಜನಿಕರ ಅಭಿಪ್ರಾಯವನ್ನ ಖರೀದಿಸ್ಬೋದು ಅಂತ. ಅದನ್ನ ಕೊನೆಯ ಗಂಟೆಗಳಲ್ಲಿ ಖರೀದಿಸ್ಬೋದು. ನಮ್ಮ ರಾಮಚರಿತ ಮಾನಸದಲ್ಲಿ ರಾಜಧರ್ಮ ಅಂತ ಏನಿತ್ತೋ, ಜನರ ಅಭಿಪ್ರಾಯಕ್ಕಿಂತ ಮೇಲೆ ಒಂದು ಅಭಿಪ್ರಾಯ ಇತ್ತು, ಅದು ಸಾಧುಗಳ ಅಭಿಪ್ರಾಯ. ಅದನ್ನ ನೀವು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನಾನು ಹಳ್ಳಿಗಳಲ್ಲಿ ತಿರುಗಾಡ್ತಾ ಇರ್ತೀನಿ, ಅಲ್ಲೇ ವಾಸ ಇರ್ತೀನಿ. ಆಗ ಜನ ಯೋಚನೆ ಮಾಡ್ತಿರ್ತಾರೆ ಯಾವ್ದಾದ್ರು ಪರ್ಯಾಯ ಇದೆ ಅಂತ. ನಾನು ಹೆಚ್ಚಾಗಿ ಅಂಥ ಜನರನ್ನ ನೋಡಿದಾಗ ನನಗೆ ಏನನ್ಸುತ್ತೆ ಅಂತಂದ್ರೆ, ಯಾರಾದರೂ ಸಿಗಬೇಕು ಅಂತ ಅನ್ನಿಸ್ಬೋದು.
ಏನೇ ಆದ್ರೂ ಎಲ್ಲದಕ್ಕೂ ಋಣ ಇರ್ಬೇಕಲ್ಲ. ಇನ್ನೂ ಯಾರೂ ಸಿಕ್ಕಿಲ್ಲ ಅನ್ಸತ್ತೆ. ಸಿಕ್ಕಿದಾರಲ್ಲ, ಕೆಲಸ ಮಾಡ್ತಿದ್ದಾರೆ. ನೀವು ಕೂಡ ಈ ಮಾತನ್ನ ಹೇಳ್ತೀರಾ, ಮನಸ್ಸು ಕನ್ನಡಿ ಇದ್ದ ಹಾಗೆ ಅಂತ. ನಿಮ್ಮ ಮಾತುಗಳನ್ನ ಸಿನಿಮಾ ಹಾಡುಗಳ ಮೂಲಕ ಹೇಳ್ತಾರೆ. ತೋರ ಮನ ದರ್ಪಣ कहलाए भले बुरे सारे कर्मों को देखे और दिखाए ತೋರ ಮನ ದರ್ಪಣ. ಹಾಗೆ ಇದು ಫಿಲಂ ಹಾಡಲ್ಲ, ಮನ್ಕೋ ದರ್ಪಣ ಅಂತ ಹೇಳಿರೋದು ತುಳಸಿಯವರು ಮುಂಚೆನೆ ಹೇಳಿದ್ದಾರೆ. श्री गुरु चरण सरोज रज निज मन मुकुर सुधार. ತೇರ ಮನ ದರ್ಪಣ, ಅದಕ್ಕೆ ನಾನು ಹಾಡ್ತೀನಿ. ಬಾಪು, ನಾವು ನಿಮಗೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ವಿ, ರಾಮನ ಬಗ್ಗೆ, ಹನುಮಂತನ ಬಗ್ಗೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ತಿ ಅದಾಲತ್ನಲ್ಲಿ ಕೇಳೋಣ ಇವತ್ತಿನ ಜಡ್ಜ್ ವಿನೋದ್ ಅಗ್ನಿಹೋತ್ರಿ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಮುರಾರಿ ಬಾಪು ಅವರ ಮೇಲೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ, ಸಮಾಜದ ಬಗ್ಗೆ, ಅವರ ಆಲೋಚನೆಗಳ ಬಗ್ಗೆ, ರಾಮ ಮಂದಿರದ ಬಗ್ಗೆ, ಕಾಂಟ್ರವರ್ಸಿಗಳ ಬಗ್ಗೆ. ಮುರಾರಿ ಬಾಪು ಅವರು ಪ್ರತಿ ಪ್ರಶ್ನೆಗೂ ಧೈರ್ಯದಿಂದ ಉತ್ತರಿಸಿದ್ರು. ಮತ್ತೀಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ವಿನೋದ್ ಅಗ್ನಿಹೋತ್ರಿ ಅವರ ತೀರ್ಪಿನ ಸಮಯ. ಸಂತ ಶಿರೋಮಣಿ ಮುರಾರಿ ಬಾಪೂಜಿ ಮೇಲೆ ಹಾಕಿದ ಆರೋಪಗಳು ಮತ್ತು ಅವರ ಉತ್ತರಗಳನ್ನ ಕೇಳಿಸ್ಕೊಂಡ್ಮೇಲೆ ಈ ಅದಾಲತ್ ಯಾವ ನಿರ್ಧಾರಕ್ಕೆ ಬಂದಿದೆ ಅಂದ್ರೆ, ಮುರಾರಿ ಬಾಪೂಜಿ ತಮ್ಮ ಎಲ್ಲ ಆರೋಪಗಳಿಗೆ ತೃಪ್ತಿದಾಯಕ ಉತ್ತರಗಳನ್ನು ನೀಡಿದ್ದಾರೆ. ಆದ್ದರಿಂದ ಈ ಅದಾಲತ್ ಅವರನ್ನ ಎಲ್ಲ ಆರೋಪಗಳಿಂದ ವಿಮುಕ್ತಗೊಳಿಸುತ್ತದೆ. ಆದ್ರೆ ಇಲ್ಲಿ ತನಕ ಈ ಅದಾಲತಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ. ಆದ್ರೆ ಈ ದಿನ ಮೊದಲನೇ ಬಾರಿ ಈ ಅದಾಲತ್ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾ ಇದೆ. ಅವರು ತಮ್ಮ ಅಭಿಮಾನಿಗಳು, ಭಕ್ತರು, ಅವರನ್ನ ಇಷ್ಟಪಡೋರ ಮನಮಂದಿರದಲ್ಲಿ ಜೀವನ ಪರ್ಯಂತ ಕೈದಿಯಾಗಿರಬೇಕು. ಅಲ್ಲಿ ಇದ್ದು ಅವರು ತಮ್ಮ ಕಥಾಮೃತಗಳಿಂದ, ತಮ್ಮ ಮಾತುಗಳಿಂದ, ಬರವಣಿಗೆಯಿಂದ ತಮ್ಮ ಜ್ಞಾನದ ಅಮರ ಜ್ಯೋತಿಯನ್ನು ಪ್ರಜ್ವಲಿತಗೊಳಿಸುತ್ತಿರಬೇಕು. ನಾನು ಗೌರವಾನ್ವಿತ ನಮ್ಮ ನ್ಯಾಯಾಧೀಶರ ತೀರ್ಪನ್ನ ಗೌರವಿಸ್ತೀನಿ, ಹಾಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವೆಲ್ಲ ನನ್ನ ಸಹೋದರ ಸಹೋದರಿಯರು. ನಿಮ್ಮ ಮಾತುಗಳನ್ನು ಹೇಳಿದ್ರಿ, ನನ್ನ ಮಾತುಗಳನ್ನು ಕೇಳಿದ್ರಿ. ಹಾಗೆ ರಜತ್ ಅವರು ಕೂಡ ನನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಗುರುದತ್ತರು ಕೊಟ್ಟಿರೋ ಬುದ್ಧಿಯಿಂದ ಉತ್ತರ ಕೊಟ್ಟಿದ್ದೀನಿ ಅನ್ಕೋತೀನಿ. ನಿಮ್ಮೆಲ್ರಿಗೂ ತುಂಬಾನೇ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಮಗೆ ನಂಬಿಕೆ ಇದೆ, ಇದೇ ರೀತಿ ಮುರಾರಿ ಬಾಪು ಅವರು ರಾಮಕಥಾ ಮೂಲಕ ಜನರ ಹೃದಯದಲ್ಲಿ ಉಳಿತಾರೆ, ಸಮಾಜದಲ್ಲಿ ಪ್ರೀತಿ ಮತ್ತು ಸದ್ಭಾವನೆಯನ್ನ ಹಂಚ್ತಾರೆ, ಮತ್ತೆ ರಾಮನ ಸಂದೇಶವನ್ನ ಮುಂದುವರಿಸ್ತಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ಬರು ಹೊಸ ವ್ಯಕ್ತಿತ್ವದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.